ಇದರಲ್ಲಿ 357 ಸೂತ್ರ ಇದ್ದ ಇದರ ಮೇಲೆ 20ನೇ ಶತಮಾನದೊಳಗ ರಾಮ್ಜಿ ಭಾಯಿ ಅವರ ಗುಜರಾತ್ ಒಳಗೆ ಟೀಕಾ ಬರುತ್ತಾರೆ. ಅದರದ ಕನ್ನಡ ಅನುವಾದ ಈಗ ತನ್ನ ಕೈಯೊಳಗಿದೆ. ಮೊದಲನೇ ಅಧ್ಯಾಯ ಪೂರ್ಣ ಆಗಿದೆ. ಇಲ್ಲಿ ಮೊದಲನೇ ಅಧ್ಯಾಯ ಪೂರ್ಣ ಆದ ನಂತರ ಯಾವ್ದು ಪ್ರಶ್ನೆ ಉತ್ಪನ್ನ ಆಗ್ತೈತಿ ಆ ಪ್ರಶ್ನ ಯಾರು ಸ್ವಯಂ ಟೀಕಾ ಬರ್ತಾರೋ ಆ ಟೀಕಾಕಾರಿಗರ ಪ್ರಶ್ನೆ ಉತ್ಪನ್ನ ಆಗಿದ್ರೆ, ಪ್ರಶ್ನೆ ಉತ್ಪನ್ನ ಆದ ನಂತರ ಅವರ ಸಮ್ಯಕ್ ದರ್ಶನವೆಂದರೇನು ಈ ಪ್ರಕಾರದ ಪ್ರಶ್ನೆ ಮಾಡಿದ್ದಾರೆ. ತಮ್ಮಷ್ಟಕ್ಕೆ ತಾವು ಪ್ರಶ್ನೆ ಮಾಡಿದ ನಂತರ ಅದರದ್ದು ಉತ್ತರ ಹೇಳ್ತಾರೆ. ಉತ್ತರ ಹೇಗೆ ಹೇಳ್ತಾರು ಅಂದ್ರೆ ಉತ್ತರ ಸ್ವಯಂ ಹೇಳಲಿಲ್ಲ. ಉತ್ತರ ಉಮಾಸ್ವಾಮಿ ಭಗವಂತರ ಏನು ಹೇಳಿದರು ಅದರದ ಆಧಾರ ತಗೊಂಡ ಉತ್ತರ ಹೇಳ್ತಾರು. ಜೀವದ್ರವ್ಯದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಏನಿದೆ ಅದು ಸಮ್ಯಕ್ ದರ್ಶನ ಇದೆ. ಹೀಗ ಆದ ನಂತರ ಜೀವದ್ರವ್ಯದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಅಂದ್ರೆ ನಾವು ಸಮ್ಯಕ್ ದರ್ಶನ ಎಲ್ಲಿ ಬಾಹ್ಯದೊಳಗೆ ಹುಡುಕಬೇಕಂತೆ. ಜೀವದ್ರವ್ಯದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯಕ್ಕೆ ಸಮ್ಯಕ್ ದರ್ಶನ ಅಂತಾರೆ. ನಾನು ಸ್ವಯಂ ಜೀವದ್ರವ್ಯ ಇದ್ದೇನೆ. ಆ ಜೀವದ್ರವ್ಯದೊಳಗ ಶ್ರದ್ಧಾ ಮೊದಲಾದ ಅನಂತ ಗುಣಗಳಿವೆ. ಆ ಅನಂತ ಗುಣದೊಳಗ ಈ ಶ್ರದ್ಧಾ ನಾಮದ ಗುಣ ಏನಿದೆ ಆ ಗುಣದ ನಿರ್ಮಲ್ ಪರ್ಯಾಯ ಇದೆ. ಪ್ರತಿಯೊಂದು ಗುಣದ ಪರ್ಯಾಯ ಪ್ರತಿ ಸಮಯಕ್ಕೆ ಹೊರಡ್ತಾನೆ ಇವೆ. ಆದ್ರೂ ಕೂಡ ಪರ್ಯಾಯ ಮಲಿನ ಇರುವುದರಿಂದ ಇಲ್ಲಿ ಆಚಾರ್ಯ ಭಗವಂತರ ಏನ್ ಹೇಳ್ತಾರು, ನಿರ್ಮಲ್ ಪರ್ಯಾಯ ಏನಿದೆ ಅತಿ ಸಮ್ಯಕ್ ದರ್ಶನ ಆಗಿದೆ. ಹೋದ್ಸಲ ಸಮಯ 6ನೇ ಕಲಶ ಹೇಳಿರ್ತದೆ. ಅದನ್ನು ಓದಿ ಬಂದಿದ್ರೇನ್ರಿ? ಆಶ್ಚರ್ಯದ ಮಾತಾಡ್ತಿದ್ರಿ. ಸಮ್ಯಕ್ ದರ್ಶನ ಅಂದ್ರೆ ಏನ, ಆಚಾರ್ಯ ಭಗವಂತರು ಏನ್ ಹೇಳಿದಾರೆ ಅದನ್ನ ಕಲಶ ನಂಬರ್ ಕೂಡ ಹೇಳಿದ್ವಿ. ಅಂದ್ರೆ ನಮಗ ರುಚಿ ಇದೆಯೋ ಅಥವಾ ಇಲ್ಲ ಇದು ಕಷ್ಟ ಆಗ್ತಿದೆ. ಸಮಯ ಇದೆಯಲ್ರಿ ಇಲ್ಲಿ. ವಾಸ್ತವಿಕವಾಗಿ ಪ್ರೂಫ್ ಏನ್ ಕೊಡ್ತೈತಿ, ನಮ್ಮ ಶ್ರದ್ಧಾ ಗಾಢ ಆಗುವ ಸಲುವಾಗಿ ಪ್ರೂಫ್ ಕೊಟ್ಟಿರ್ತೈತ್ರಿ. ಅದರ ಸಲುವಾಗಿ ನಾವ ಹೇಳಿದ ನಂತರ ಅದನ್ನು ಓದೋದ ಅನಿವಾರ್ಯ. ಇಕತ್ತೀಸ್ ನಂಬರ್ ತೀಸ್ಬಿಟ್ಟು ಅದು ಹಿಂದಿ ಇರ್ಲಿ, ಗುಜರಾತಿ ಇರ್ಲಿ, ಮರಾಠಿ ಇರ್ಲಿ, ಕನ್ನಡನ ಬೇಕು ಹೀಗೆ ನಿಮ್ಮಲ್ಲ. ಆದರೆ ಸಮಯ 6ನೇ ಕಲಶ ಓದಿ ಬರತ್ ಹೇಳಿರ್ತೀವಿ. 6ನೇ ಕಲಶದೊಳಗ ಆಚಾರ್ಯ ಭಗವಂತರ ಏನ್ ಹೇಳ್ತಾರು ಆ ಮಾತಂತೂ ದೂರ ಇರ್ಲಿ. ಇಂದ 20ನೇ ಶತಮಾನದೊಳಗ ಗೃಹಸ್ಥಾವಸ್ಥೆ ಒಳಗ ಕೂತ ಕುಟುಂಬ ಮನೆ ಪರಿವಾರವನ್ನೆಲ್ಲ ಕಟ್ಕೊಂಡ, ಪರಿವಾರ ಎಲ್ಲ ಒಳಗಿದೆ, ತನ್ನ ರೂಮ್ದೊಳಗೆ ಕೂತು ಜೈಸನ್ ಶಾಬಡ ಭಾವಾರ್ಥ ಬರೀತಾರೆ. ಟೀಕಾ ಬರೆಯದ ಮಾತು ಬೇರೆ, ಭಾವಾರ್ಥ ಬರೀತಾರೆ. ಭಾವಾರ್ಥ ಬರೆಯೋದು ಸುಲಭವೋ ಅಥವಾ ಟೀಕಾ ಬರೆಯೋದು ಸುಲಭರಿ? ನಾವು ವಿಚಾರ ಮಾಡುವುದಿಲ್ರಿ. ಶಬ್ದಾರ್ಥ, ನಯಾರ್ಥ, ಮತಾರ್ಥ, ಆಗಮಾರ್ಥ, ಕೊನೆಗೆ ಭಾವಾರ್ಥ ಇದೆ. ಇಂಥ ಅದ್ಭುತ ಕಾರ್ಯ ಮಾಡಿದಾರ ಜೈಚಂದ್ ಚಾವಡ. ನಮ್ಗ್ ಗೊತ್ತಿಲ್ರಿ, ನಮ್ಗ ಅದರದ ಮಹಿಮಾ ಬರ್ತಿಲ್ಲ. ಭಾವಾರ್ಥ ಬರೆದಿದ್ದಾರೆ. ಮೂಲ ಗಾಥಾ ಟೀಕಾ ಸೂತ್ರಕಾರ ಕುಂದುಕುಂದಾಚಾರ್ಯ, ಟೀಕಾಕಾರ ಅಮೃತಚಂದ್ರಾಚಾರ್ಯ ಅವ್ರು ಎಲ್ಲರದು ಭಾವವನ್ನ ತಗೊಂಡ ತನಗೇನ್ ಅನ್ಸಿದೆ, ತನ್ನ ಪರಿಣತಿ ಒಳಗೆ ಏನ್ ಬಂದಿದೆ ಭಾವ, ಆ ಭಾವವನ್ನ 20ನೇ ಶತಮಾನದ ಜನರಿಗೆ ತಿಳಿಯುವ ರೀತಿಯಲ್ಲಿ ವ್ಯಕ್ತಪಡಿಸಿದ. ಅವ್ರ ಎಲ್ಲಾ ಓದಿ ಬರ್ಲಿಕ್ಕೆ ಹೇಳಿದ್ದಿತ್ತು, ಎಲ್ಲಾ ಓದಿ ಬರ್ಲಿಲ್ಲ ರೀ. ಕೊನೆಗೆ 2ನೇ ಪರಿಚ್ಛೇದ ಇದೆ ನೋಡ್ರಿ, ಇಲ್ಲಿ 31ನೇ ಪುಟದಾಗ 2ನೇ ಪರಿಚ್ಛೇದದೊಳಗ ಏನ್ ಹೇಳ್ತಾರು, ಕೊನೆ ಲೈನ ಎಲ್ಲ ಲೋಕಾಲೋಕಗಳನ್ನು ಏನೈತಿ ತಿಳಿಯುವಂಥವ ಜ್ಞಾನ ಸ್ವರೂಪನಿದ್ದಾನೆ. ಆತ್ಮ ಎಂತ ಇದನು, ಸಮಸ್ತ ಲೋಕ ಮತ್ತು ಅಲೋಕ, ಲೋಕ ಮತ್ತು ಅಲೋಕ
ಅಂದ್ರೆ ಅದ್ಭುತನಾತೈತಿ ನಮಗ ಅದರದ ಮಹಿಮಾ ಬರುದುಂಟು. ನಾ ಬೆಳಗಾವದಾಗ ಯಾವ ಎಂಥವಿದ ನನ್ಗೆಲ್ಲ ಗೊತ್ತಿದೆ, ಎಷ್ಟು ದೊಡ್ಡ ಮಹಿಮಾ. ಆದ್ರೆ ಇಲ್ಲಿ ನನ್ನ ಆತ್ಮ ಲೋಕ ಮತ್ತು ಅಲೋಕ ಎಲ್ಲಾ ತಿಳಿಯುವಂಥವಾಗಲ್ರಿ. ಯಾವಾಗ? ಈಗ ವರ್ತಮಾನದೊಳಗಡೆ ಶ್ರುತಜ್ಞಾನದ ಮೂಲ, ಭಾವ ಶ್ರುತಜ್ಞಾನದ ಮೂಲ. ಲೋಕ ಮತ್ತು ಅಲೋಕ, ಅನಂತ ಅಲೋಕಾಕಾಶ ಐತಿ. ಆ ಅನಂತ ಅಲೋಕಾಕಾಶ ಮತ್ತೆ ಲೋಕದೊಳಗೆ ಏನು ಅನಂತ ಜೀವದವು, ಅನಂತ ಪುದ್ಗಲ್ ಪರಮಾಣುವಿದವು. ಅವು ಎಲ್ಲದರದ್ದು ಪ್ರತಿ ಸಮಯ ಆಗುವಂತಹ ದ್ರವ್ಯಗುಣ ಪರ್ಯಾಯ ಸಹಿತ ಒಂದು ಸಮಯದೊಳಗೆ ತಿಳಿಯುವಂತ ಯಾವ ಪ್ರಕಾರ ಕೇವಲಿ ಭಗವಂತನ ಜ್ಞಾನ ಇದೆಯೋ ಅದೇ ಪ್ರಕಾರ ಜ್ಞಾನ ಈಗ ನನ್ನ ಆತ್ಮನದ್ದು ಇದೆ. ಅದರ ಸಲುವಾಗಿ ಏನ್ ಹೇಳ್ತಾರೆ? ಸಮಸ್ತ ಲೋಕಾಲೋಕಗಳನ್ನು ತಿಳಿಯುವಂತ ಜ್ಞಾನ ಸ್ವರೂಪನಿದ್ದಾನೆ ನನ್ನ ಆತ್ಮ. ಇಂಥ ಆತ್ಮನ ಶ್ರದ್ಧಾರೂಪವಾದುದು ಸಮ್ಯಕ್ ದರ್ಶನವಿದೆ. ಇಂಥ ಆತ್ಮ ಏನಿದೆ ಲೋಕಾಲೋಕಲ್ಲ ತಿಳ್ಕೊಳ್ಳೋಂಥವ, ಅಂಥವನ ಶ್ರದ್ಧಾರೂಪವಾದಂಥ ಯಾವ ಪರ್ಯಾಯ ಇದೆ ಅದು ಸಮ್ಯಕ್ ದರ್ಶನ ಇದೆ. ಅದು ಸಮ್ಯಕ್ ದರ್ಶನವಿದೆ. ಇದೇನು ಬೇರೆ ಪದಾರ್ಥವಿಲ್ಲ. ಬಹಳ ಅದ್ಭುತವಾದ ಸಮ್ಯಕ್ ದರ್ಶನ. ಏನು ಹೊರಗೆ ಬೇರೆ ಪದಾರ್ಥ ಇಲ್ಲ. ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧಾ ಮಾಡ್ರಿ, ಸಮ್ಯಕ್ ದರ್ಶನ ಉತ್ಪನ್ನ ಆಗ್ತೈತಿ. ಎಂಥ ಅದ್ಭುತ! ಇದೇನು ಬೇರೆ ಪದಾರ್ಥವಿಲ್ಲ. ಆತ್ಮ ಸಮ್ಯಕ್ ದರ್ಶನ ಅಂದ್ರೆ ಹೊರಗೆ ಕಣ್ಣು ಬಿಟ್ಟು ನೋಡ್ಬೇಕಾಗಿಲ್ಲ, ಹೊರಗೆ ಹೋಗ್ಬೇಕಾಗಿಲ್ಲ, ಹೊರಗೆ ಹುಡುಕಬೇಕಾಗಿಲ್ಲ. ಏನ್ ಹೇಳ್ತದೆ? ಇದೇನು ಬೇರೆ ಪದಾರ್ಥವಿಲ್ಲ, ಅದು ಆತ್ಮನದೇ ಪರಿಣಾಮ. ಸಮ್ಯಕ್ ದರ್ಶನ ಅಂದ್ರೆ ಏನೈತ್ರಿ? ನಮ್ಗೆ ಮಹಾನ್ ಅನಿಸ್ತೈತ್ರಿ. ಆದ್ರೆ ಸಮ್ಯಕ್ ದರ್ಶನ ಅಂದ್ರೆ ನನ್ನ ನಿಜ ಶುದ್ಧಾತ್ಮ ಲೋಕಾಲೋಕಗಳನ್ನ ತಿಳ್ಕೊಳ್ಳುವಂತ ಯಾವ ಜ್ಞಾನ ಸ್ವರೂಪಿ ನನ್ನ ಆತ್ಮ ಇದ್ದಾನೋ ಆ ಆತ್ಮನ ಒಂದು ಸಮಯದ ಪರಿಣಾಮ ಏನೈತಿ ಅದು ಸಮ್ಯಕ್. ಒಂದು ಸಮಯದ ಪರಿಣಾಮ. ಅನಂತ 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 ಕಾಲ ಕಳೆದು ಹೋದರೂ ಕೂಡ ನಮಗ ನನ್ನ ಆತ್ಮನ ಸಲುವಾಗಿ ಒಂದು ಸಮಯ ಅವನಿಗೆ ಖರ್ಚು ಮಾಡ್ಲಿಕ್ಕೆ ನಾವು ಪಾಪಿಗಳ ಇದುವರೆಗೆ ಸಿದ್ಧಿರುತ್ತದೆ ಮಾಡೋದೇನ್ರಿ. ಆದ್ರೆ ಇದರಿಂದ ತ್ಯಾಗ ಆಗ್ತಿದ್ರೆ ನಮಗೆ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಅಂದ್ರೆ ಹೊರಗೆ ಹುಡುಕ್ತಾ ಹೊರಟಿದೇವ್ರಿ. ನಿಜವಾದ ದೇವ, ನಿಜವಾದ ಶಾಸ್ತ್ರ, ನಿಜವಾದ ಗುರುವಿನ ಮೇಲೆ ಶ್ರದ್ಧಾ ಇಡೋದು ಇದು ವ್ಯವಹಾರ ಸಮ್ಯಕ್ ದರ್ಶನ. ಇವೆಲ್ಲ ತಂದಿವ್ರಿ ವ್ಯವಹಾರ ಮತ್ತು ನಿಶ್ಚಯ. ಯಾರು ಹೇಳಿದಾರೆ? ಆಗಮದೊಳಗೆ ಕಥನ ಬರ್ತಿದ್ದಾರೆ, ವ್ಯವಹಾರದ ಕಥನ ಬರ್ತಿದೆ. ಆದ್ರೆ ತಿಳಿಸ್ಕೊಡೋ ಸಲುವಾಗಿ ವ್ಯವಹಾರದ ಕಥನ ಬರ್ತಿದೆ. ಆದ್ರೆ ನಿಶ್ಚಯದಿಂದ ವ್ಯವಹಾರನ ಇದೆ, ಅದನ್ನು ಬಿಟ್ಟುಕೊಡೋದನ್ನ ಮಾತಿದ್ದೇವೆ. ನನ್ನ ಆತ್ಮ ಒಂದು ಸಮಯದ ಪರಿಣಾಮ ಏನಿದೆಯೋ, ಒಂದು ಸಮಯದ ಯಾವ ಪರಿಣಾಮ ಇದೆಯೋ ಆ ಪರಿಣಾಮ ಅಂದ್ರೆ ಸಮ್ಯಕ್ ದರ್ಶನ. ಅನಾದಿ ಕಾಲದಿಂದ ಪ್ರತಿ ಸಮಯ ಅನಂತ ಅನಂತ ಪರಿಣಾಮಗಳನ್ನು ಮಾಡ್ತಾ ಇವೆ. ಅನಂತ ಗುಣ, ಅದ್ರೊಳಗೆ ಒಂದು ಶ್ರದ್ಧಾನಾಮದ ಗುಣ ಆತ್ಮನ ಪರಿಣಾಮ ಮಾಡೋ ಮಾತೈತ್ರಿ. ಎಲ್ಲಿಗೆ ಜಗತ್ತನ್ನ ಪರಿಭ್ರಮಣ ಮಾಡಿ ಹುಡುಕಿ ತರಬೇಕಾಗಿಲ್ಲ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಎಲ್ಲಿದೆ ನೋಡ್ರಿ. ಶರಡಾಕಾರ ಅವ್ರ ಬುಧ ಜನರ ಕೃತಿ ಇದ್ದ ಆಧಾರ ತಗೊಂಡು ಶರಡಾಲ ರಚನೆ ಮಾಡಿದ್ದಾರೆ ದೌಲತರ ಅಂತ. ಅದಕ್ಕಿಂತ ಮೊದಲು ಬುಧ ಜನ ಇದೆ. ಆ ಬುಧ ಜನ ವ್ಯಕ್ತಿ ಇದೆ, ವ್ಯಕ್ತಿ ಹೆಸರು ಬುಧ ಜನ. ಆ ಬುಧ ಜನ ಕೊನೆಗೆ ಹೇಳ್ತಾನೆ, ಎಲೈ ಬುಧ ಜನನೇ, ಎಲೈ ಸಜ್ಜನ ಪುರುಷನೇ. ತನಗ ತಾ ಬೋಧ ಮಾಡ್ತಾನೆ. ಎಲೈ ಬುಧ ಜನ, ಎಲೈ ಸಜ್ಜನ್, ನೀ ಬುದ್ಧಿವಂತಂತೂ ಇದ್ದೀಯಪ್ಪ, ಆದ್ರೆ ಸಜ್ಜನ್ ಇದೀನಿ, ದುರ್ಜನಿಲ್ಲ. ಎಲೈ ಸಜ್ಜನ ಪುರುಷನೇ, ನೀ ಸಜ್ಜನಿದೆಯಪ್ಪ, ನಿನ್ನ ಮೇಲೆ ವಿಶ್ವಾಸ ಇಡುವಂತ ಮನುಷ್ಯ ಇದ್ದಿ. ಎಲೈ ಸಜ್ಜನ ಪುರುಷನೇ, ಒಂದು ಸಮಯದ ವ್ಯಯ ಮಾಡಿ ನೀನು ನಿನ್ನ ಸ್ವರೂಪವನ್ನು ಇಟ್ಟು, ಆ ನಿನ್ನ ಸ್ವರೂಪ ತಿಳ್ಕೊಳ್ಳಿಕ್ಕೆ ಲೋಕದೊಳಗೆ ಎಂದಿಗೂ ಪರಿಭ್ರಮಣ ಮಾಡಬೇಕಾಗಿಲ್ಲ. ಯಾರಲ್ಲೇನೂ ದೈನ್ಯತೆಯನ್ನ ಪ್ರಕಟಪಡಿಸಬೇಕಾಗಿಲ್ಲ. ಯಾರ ಜೊತೆಯಲ್ಲಿ ಹೋರಾಡಬೇಕಾಗಿಲ್ಲ, ಯುದ್ಧ ಮಾಡಬೇಕಾಗಿಲ್ಲ. ಸಮ್ಯಕ್ ದರ್ಶನ್ ಆತ್ಮದ ಒಂದು ಸಮಯದ ಪರಿಣಾಮ ಪ್ರಕಟಪಡಿಸ್ಕೊಳ್ಳಿಕ್ಕೆ ಯಾರ ಜೊತೆ ಹೋರಾಡಬೇಕು, ಯುದ್ಧ ಮಾಡಬೇಕು. ಇದು ನಂದಿದೆ, ಇದು ನಿಂದಿದೆ ಅನ್ಬೇಕು.
ಯಾರಲ್ಲಿ ದೈನ್ಯ ತೋರಿಸ್ಬೇಕು? ಕೊಡಬಣ್ಣಿನ ಏನಿದೆ ರೀ, ಎಷ್ಟೆಷ್ಟು ಮಾತು ಹೇಳ್ತಾನೆ ಅಲ್ಲಿ ಬುದ್ಧ ಜನ. ಆ ಮಾತನ್ನ ಕೇಳಿದ್ರೆ ನಿಜವಾಗಿ ಓದುವವ್ರ ಕಣ್ಣಾಗ ನೀರ್ ಬರಲೇಬೇಕು ಅನಿವಾರ್ಯವಾಗಿ. ಈ ಪ್ರಕಾರ ಆ ಬುದ್ಧ ಜನ ತನಗ ತಾನೇ ಬೋಧ ಮಾಡ್ತಾನೆ. ಇಲ್ಲಿ ದೌಲತ್ ರಾಮ ತನಗ ತಾನೇ ಬೋಧ ಮಾಡ್ತಾನೆ. ನಿನ್ನ ಆತ್ಮ ಎಂಥವಿದಾನೆ? ಸುಗುಣ ಕರಂದತಿದ್ದ. ದುರ್ಗುಣದ ಅಂಶನೇ ಇಲ್ಲರಿ, ಸುಗುಣ ಕರಂಡತಿದ್ದ ನಿನ್ನ. ಆದ್ರೆ ಇಂದು ನಮ್ಮ ಸ್ಥಿತಿ ಏನಾಗಿದೆ ನಾವು ಯೋಚನೆ ಮಾಡಿದ್ರೆ, ಏನ ಆರೋಗ್ಯ ಏನಂತಿದ್ರೆ ಸ್ವಲ್ಪ ಕಾಲಿಗೆ ನೋವು, ಸ್ವಲ್ಪ ತಲೆ ನೋವಿದೆ, ಸ್ವಲ್ಪ ಹೊಟ್ಟೆ ನೋವಿದೆ. ಒಂದು ಸಮಯ ವಿಚಾರ ಮಾಡ್ರಿ, ಈ ತಲೆ ನೋವ, ಕಾಲು ನೋವ, ಹೊಟ್ಟೆ ನೋವ ಎಲ್ಲಿದೆ ರೀ? ಗಂಭೀರವಾಗಿ ವಿಚಾರ ಮಾಡುವ ಮಾತಿದೆ. ಸಿದ್ಧ ಭಗವಂತರಿಗೆ ಶರೀರ ಇರ್ತಿದೆ ಅಂತ, ಅವ್ರಿಗೆ ಸುಖ ಇದೆ ಅಂತ ದುಃಖದ. ಸಿದ್ಧ ಭಗವಂತರಿಗೆ ಸುಖ ಇದೆಯೋ ಅಥವಾ ದುಃಖ? ಶರೀರದ ಅಭಾವದೊಳಗೆ ಸುಖ ಇದೆಯೋ ಅಥವಾ ದುಃಖ? ನಮಗೆ ಶರೀರದ ವಿದ್ಯಮಾನತೆ ಒಳಗೆ ದುಃಖ. ಇದರಿಂದ ಸಿದ್ಧ ಏನಾಗ್ತಿದೆ? ನಮ್ಮಲ್ಲೇ ಅಜ್ಞಾನದ ಪರಾಕಾಷ್ಠೆ ಇದೆ. ಶರೀರದ ಅಭಾವದೊಳಗೆ ಕೂಡ ಸಿದ್ಧ ಭಗವಂತರಿಗೆ ಅನಂತ ಸುಖ ಇದೆ, ಅನಂತ ಸುಖ. ಆದರೆ ಆ ಸುಖ ಆತ್ಮನಲ್ಲಿದೆ, ಶರೀರದಲ್ಲಿ ಇಲ್ಲ. ಈ ಪ್ರಕಾರದ ವೇದಜ್ಞಾನ ನಮಗ ಅನಾದಿ ಕಾಲದಲ್ಲಿ ಇಂದಿನವರೆಗೆ ಈ ಸಮಯದವರೆಗೆ ಕೂಡ ಉತ್ಪನ್ನ ಆಗ್ತದೆ. ಸುಖ ಎಲ್ಲಿದೆ? ಸುಖ ಆತ್ಮನಲ್ಲೇ ಇದೆ. ಸುಖ ಶರೀರದ ಮೂಲಕ ಬರುತ್ತೆ ಅನ್ನುವಂಥ ಈ ಭ್ರಾಂತಿ ನಮ್ಮನ್ನ ಈ ಚತುರ್ಗತಿ ರೂಪದ ಸಂಸಾರದೊಳಗ ಅನಾದಿ ಕಾಲದಿಂದ ಪರಿಭ್ರಮಣ ಮಾಡಿಸ್ತಾ ಇದೆ, ಅನಾದಿ ಕಾಲದಲ್ಲಿ. ಅದರ ಸಲುವಾಗಿ ಸುಖದ ಸ್ವರೂಪನಿರುವಂತಹ, ಸುಖದ ಸಾಮ್ರಾಜ್ಯನಿರುವಂಥ, ಸುಖಮಯನಿರುವಂಥ ಆ ನಿಜ ಶುದ್ಧಾತ್ಮನ ಕಡೆ ನಮ್ದು ದೃಷ್ಟಿ ಇಲ್ಲ. ಅವನ ಪರಿಣಾಮ ಅಂದ್ರೆ ಯಾರು ದ್ರವ್ಯ ದೃಷ್ಟಿ ಮಾಡ್ತಾರೋ ಅವ್ರ ಸಮ್ಯಕ್ ದೃಷ್ಟಿ ಇದೆ. ದ್ರವ್ಯ ದೃಷ್ಟಿ ಇಲ್ಲಿ ಜೀವ ದ್ರವ್ಯದ ಅಂತ ಹೇಳಿ ದ್ರವ್ಯದ ವ್ಯಾಖ್ಯಾ ಪ್ರವಚನ ಸಾರದಾಗ ಹೇಳಿದ್ದೀವಿ. ಅದನ್ನು ಕೂಡ ನೋಡ್ಲಿಲ್ಲ, ಖಾತಾ ನಂಬರ್ ಹೇಳಿದ್ವಿ. ನೋಡ್ರಿ, ಧನ್ಯ ಅನಿಸ್ತಿದೆ ರೀ ನಮಗ. ಸಮ್ಯಕ್ ದರ್ಶನದ ಸಲುವಾಗಿ ಎಷ್ಟು ಚಿಂತೆ ಇದೆ. ಈ ಸಂಸಾರದೊಳಗೆ ದುಃಖ ಇದೆ ಅನ್ನೋದರ ಸಲುವಾಗಿ ನಮಗೆ ಎಷ್ಟು ಶ್ರದ್ಧೆ ಇದೆ. ಸಂಸಾರದೊಳಗೆ ದುಃಖ ಇದೆ ಅನ್ನೋ ಶ್ರದ್ಧೆ ಇದ್ರೆ ಆ ದುಃಖದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಸುಖದ ಉಪಾಯ ಇಲ್ಲಿ ಜ್ಞಾನಿ ಪುರುಷರು ಹೇಳ್ತಾ ಇದ್ದಾರೆ. ಆ ಹೇಳುವ ಮಾತನ್ನ ನಾವು ಎಷ್ಟು ಪರಿಪಾಲಿಸ್ತಾ ಇದ್ದೀವಿ. ಬರೀ ನೋಡೋ ಮಾತಿದೆ, ಬರೇ ನೋಡೋ ಮಾತು. ಏನ್ ಹೇಳ್ತಾರ್ರಿ ಇಲ್ಲಿ? ಊರ್ಧ್ವ ಸಾಮಾನ್ಯ ಲಕ್ಷಣವೇ ದ್ರವ್ಯ. ಊರ್ಧ್ವ ಸಾಮಾನ್ಯ ಲಕ್ಷಣೇ ದ್ರವ್ಯ. ಸಾಮಾನ್ಯವಾಗಿ ಅಂದ್ರೆ ಅನಂತ 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 ಕಾಲದವರೆಗೆ ಊರ್ಧ್ವ ಗತಿ ಇರುವಂತಹದ್ದ ಜೀವ ದ್ರವ್ಯ. ದ್ರವ್ಯದ ಲಕ್ಷಣ ಹೇಳ್ತಾರೆ. ಊರ್ಧ್ವ ಸಾಮಾನ್ಯ ಲಕ್ಷಣೇ ದ್ರವ್ಯ. ಊರ್ಧ್ವ, ಊರ್ಧ್ವ ಅಂದ್ರೆ ಏನ್ರಿ? ಊರ್ಧ್ವ ಸ್ವಭಾವ. ಊರ್ಧ್ವ ಸಾಮಾನ್ಯ ಅಂದ್ರೆ ಮೂರು ತ್ರಿಕಾಲ ತನಕ ಅನಂತ ಕಾಲ ಕಳೆದರೂ ಕೂಡ ಊರ್ಧ್ವ ಲಕ್ಷಣನೇ ಐತಿ. ಅದು ದ್ರವ್ಯದ ಲಕ್ಷಣ. ಬರೀ ಜೀವ ದ್ರವ್ಯ ಅಲ್ಲ, ಆರೂ ದ್ರವ್ಯದ ಲಕ್ಷಣ ಅದೇ ಇದೆ. ಜೀವಿರ್ಲಿ, ಪುದ್ಗಲ, ಧರ್ಮ, ಧರ್ಮ, ಆಕಾಶ, ಆರೂ ದ್ರವ್ಯದ ಲಕ್ಷಣ ಏನೈತಿ? ಊರ್ಧ್ವ ಸ್ವಭಾವ, ಊರ್ಧ್ವ ಲಕ್ಷಣ. ಊರ್ಧ್ವ ಲಕ್ಷಣ ಅಂದ್ರೆ ಏನ? ಅಂದ್ರೆ ಮೇಲ್ಮುಖ ಆಗುತ್ತಲ್ಲ. ಊರ್ಧ್ವ ಲಕ್ಷಣ ಅಂದ್ರೆ ಈ ಕಾಲ ಕಳೀತು, ಈ ಕಾಲ ಒಂದು ಸಮಯ ಆದ ನಂತರ ಒಂದು ಸಮಯ ಖಂಡ 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 ಕಳೀತಾ ಇರ್ತಿಲ್ಲ. ಈ ಪ್ರಕಾರ ಒಂದು ಊರ್ಧ್ವ ಇಲ್ಲಿ ಲಕ್ಷಣ ಹೇಳ್ತಾರ ಆಚಾರ್ಯ ಭಗವಂತರ. ಟೀಕಾಕಾರ ಅಮೃತಚಂದ್ರಾಚಾರ್ಯ ಟೀಕಾ ಮಾಡಿದಾರ ಗಾಥಾದ ಮೇಲೆ. ಗಾಥಾ ಇದೆ 10ನೇ ನಂಬರ್. ಇನ್ನೊಂದ್ಸಲ ಹೋಗಿ ನೋಡ್ರಿ ಪ್ರವಚನ ಸಾರದ. ಊರ್ಧ್ವ ಲಕ್ಷಣ ಹೇಳ್ತಾರ್ರಿ. ಆ ಗಾಥಾದೊಳಗಿಂದ ಭಾವ ತೆಗಿತಾ ಇದ್ದಾರೆ ಆಚಾರ್ಯ ಅಮೃತಚಂದ್ರ. ಊರ್ಧ್ವ ಊರ್ಧ್ವ ಊರ್ಧ್ವ. ಒಂದು ಸಮಯದ ಮೇಲೆ ಒಂದು ಸಮಯ. ಈಗ ಒಂದು ಪರ್ದೆ ಬಿದ್ದ ನಂತರ ಇನ್ನೊಂದು, ಒಂದು ಬಿದ್ದ ನಂತರ ಇನ್ನೊಂದು. ಅಂದ್ರೆ ಅದು ಮೇಲೆ ಹೋಗ್ತಿದೆ ಅಂತ ಕೆಳಗೆ ಕೆಳಗೆ ಕಾಲದಾಗ ಗತಿ ಮೇಲೆ ಹೋಗ್ತಿದೆ ಅಥವಾ ಕೆಳಗೆ ಮೇಲೆ ಹೋಗ್ತಿದೆ. ಹೀಗ ಅನಂತ ಅನಂತ ಕಾಲ ಕಳೆದರೇನು ಕೂಡ ಈ ದ್ರವ್ಯದ ಸ್ವಭಾವ
ಊರ್ಧ್ವಮಯನೇ ದ್ರವ್ಯದ ಲಕ್ಷಣ ಊರ್ಧ್ವಮಯನೇ. ಅದರ ಸಲುವಾಗಿ ಊರ್ಧ್ವಮಯ ಇರುವುದರಿಂದ ಯಾವಾಗ ಸಂಪೂರ್ಣ ಕರ್ಮ ಕಲಂಕದಿಂದ ರಹಿತ ಆಗ್ತಾನೋ ಆ ಊರ್ಧ್ವ ಸ್ವಭಾವದ ಊರ್ಧ್ವ ಲಕ್ಷಣದ ಮೂಲಕ ಸಿದ್ಧ ಲೋಕದೊಳಗೆ ಹೋಗಿ ವಿರಾಜಮಾನ ಆಗ್ತಾನ್ರಿ ಆತ್ಮ. ಅದರ ಸಲ ಊರ್ಧ್ವ ಅರ್ಥಾತ್ ಒಂದು ಸಮಯದ ನಂತರ ಇನ್ನೊಂದು ಸಮಯ, ಒಂದು ಸಮಯದ ನಂತರ ಇನ್ನೊಂದು ಸಮಯ, ಈ ಪ್ರಕಾರ ಊರ್ಧ್ವ 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 ಐತಿ ಪ್ರತಿಯೊಂದು ದ್ರವ್ಯದ ಲಕ್ಷಣ. ಇಷ್ಟ ಅನಂತ ಊರ್ಧ್ವಗಳ ಹೋದ್ರೆ ಕೂಡ ಈ ದ್ರವ್ಯದ ಸತ್ತ ಮೂರು ಲೋಕದೊಳಗೆ ಮೂರು ಕಾಲದೊಳಗೆ ಸತತ ಇರೋದು 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 ಇರೋದು. ಇದು ದ್ರವ್ಯದ ಲಕ್ಷಣ. ನಮಗ ಭಯ ಮರಣದ್ರಿ, ನಮಗ ಭಯ ಮರಣದ್ರಿ. ಯಾರ ಮರಣ ಆಗ್ತಿದ್ದಾನೆ? ಜೀವದ ಶರೀರದ್ರಿ. ದುಃಖ ಯಾರಿಗ್ರಿ? ಜೀವಕ್ಕೂ ಅಥವಾ ಶರೀರಕ್ರಿ. ಇದೇ ಭೇದ ಜ್ಞಾನ ಮಾಡಿಸೋದಾಗಿ ಈಗ 20 ವಾರ ಆಯ್ತು ಏನ್ ಹೇಳಿದ್ದೀರಿ ಅದ ಪ್ರತಿಯೊಂದು ತಮಗ ಲಕ್ಷ್ಯದೊಳಗೆ ಇದ್ರನ ಈಗ ಹೇಳುವ ಮಾತಾ ತಿಳಿದು ಬರೋದಿದೆ. ಈಗ ಪ್ರಾಕ್ಟಿಕಲ್ ಐತ್ರಿ. ಇದು ಬರೇ ಕಥನಲ್ಲ, ಪ್ರವಚನ ಅಲ್ಲ, ಮಿಸ್ ಮೆಡಿಸಮ್ ಅಲ್ಲ ರೀ. ವಾಸ್ತವಿಕ ಏನಿದೆ ಅದು ಪ್ರತ್ಯಕ್ಷ ತೋರಿಸಿಕೊಡೋದೈತ್ರಿ. ತಮ್ ಏಯತ್ತ ವಿಹತ್ತಂ ದಾಯೇಹಂ ಅಪ್ಪಣೋ ಸವಿಹವೇನ. ಆ ಏಕತ್ವ ವಿಭಕ್ತನಾದಂತಹ ಆತ್ಮನನ್ನ ನನ್ನ ಆತ್ಮನ ವೈಭವದಿಂದ ನನ್ನ ಕೈಯೊಳಗೆ ಇಟ್ಕೊಂಡು ತೋರಿಸಿಕೊಟ್ಟಿದ್ದೆ. ಪ್ರಮಾಣ ಮಾಡಿದ್ದಾರೆ ಕುಂದಾಚಾರ್ಯ. ಆ ಪ್ರಮಾಣದ ಮಾಧ್ಯಮದಿಂದ ಇಲ್ಲಿ ಎಲ್ಲಾ ಗ್ರಂಥಕಾರರ ಗಮನ ಮಾಡ್ತಾ ಇದ್ದಾರೆ. ಯಾವ ಅಜ್ಞಾನಿ ಜೀವಿದಾನೋ ಆ ಅಜ್ಞಾನಿ ಜೀವಕ ಅವನ ಆತ್ಮನ ಸ್ವರೂಪವನ್ನ ಅವನ ಆತ್ಮನ ವೈಭವದಿಂದ ತೋರಿಸಿಕೊಂಡು ಪ್ರತಿಜ್ಞೆ ಮಾಡ್ತಾ ಇದ್ದ. ಇದೆಂತ ಧೈರ್ಯ! ನಮಗೆ ನಮ್ಮ ಆತ್ಮನನ್ನ ನೋಡುವ ಧೈರ್ಯ ಇಲ್ಲ. ಈ ಪ್ರಕಾರ ಪ್ರತಿಜ್ಞೆ ಮಾಡುವಂತ ಆ ಕುಂದಾಚಾರ್ಯ ಮಾತನ್ನ ಎತ್ತಿಕೊಂಡ ಇದೇನು ಹೇಳ್ತಾರು? ಜೀವ ದ್ರವ್ಯ, ನಾನು ಜೀವ ದ್ರವ್ಯದ್ದೇನೆ, ಇದು ಸ್ವೀಕಾರ ಇಲ್ಲ. ಅದರ ಸಲುವಾಗಿ ಜೀವ ದ್ರವ್ಯ ಇದ್ದೇನೆ, ಮತ್ತೆ ನಾನು ಏನು ಮಾಡೋ ಸಾಧ್ಯತೆ ಇದೆ? ಸಮ್ಯಕ್ ದರ್ಶನ ಅಂದ್ರೆ ನನ್ನ ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ಸಮಯದ ಪರಿಣಾಮ. ಎಷ್ಟು ಸುಲಭ! ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ಸಮಯದ ಪರಿಣಾಮ ಏನಿದೆಯೋ ಮಹಾಪುರುಷ, ಅದು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಅಂದ್ರೆ ಏನ್ ಪ್ರಯತ್ನ ಮಾಡಬೇಕಾಗಿತ್ತು? ಎಲ್ಲಿ ಹೋಗ್ಬೇಕಾಗಿಲ್ಲ, ಎಲ್ಲಿ ಏನ್ ಪ್ರಯತ್ನ ಮಾಡ್ಬೇಕಾಗಿಲ್ಲ, ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಸಂಪತ್ತಿ ಕೊಡಬೇಕಾಗಿಲ್ಲ, ಯಾವ ಕೋರ್ಟಿಗೆ ಹೋಗ್ಬೇಕಾಗಿಲ್ಲ, ಯಾವ ರಾಜ ದರ್ಬಾರಕ್ಕೆ ಹೋಗ್ಬೇಕು. ತನ್ನ ಒಂದು ಸಮಯದ ಪರಿಣಾಮ ಸ್ವತಂತ್ರವೇ. ಒಂದು ಸಮಯದ ಪರಿಣಾಮ, ಬೇರೆ ಯಾರ್ದೋ ಪರಿಣಾಮ ಇಲ್ಲ, ಅನ್ಯ ದ್ರವ್ಯದ ಪರಿಣಾಮ ಇಲ್ಲ, ಅನ್ಯ ಕುದ್ಗನ್ ದ್ರವ್ಯದ ಪರಿಣಾಮ ಇಲ್ಲ, ತನ್ನ ದ್ರವ್ಯದನ ಒಂದು ಸಮಯದ ಪರಿಣಾಮ. ಆ ಪರಿಣಾಮ ಅಖಂಡ ನಾವು ಅನಾದಿ ಕಾಲದಿಂದ ಇಂದಿನವರೆಗೆ ಯಾವುದೇ ಅವಸ್ಥೆಯೊಳಗೆ, ನಿಗೋದ ಅವಸ್ಥೆಯೊಳಗೆ ಕೂಡ ಜೀವದ ಪರಿಣಾಮ ಅಖಂಡ ಇದೆ. ಈಗಿರುವ ವೇಳೆದೊಳಗ ಒಂದು ಪರಿಣಾಮ ನನ್ನ ಶ್ರದ್ಧಾ ಗುಣದ ಸಲುವಾಗಿ ನಾನು ಸ್ವಯಂ ಖರ್ಚು ಮಾಡುವುದಿದೆ. ಇದರಿಂದ ಏನಾಗ್ತಿದೆ? ಅನಾದಿ ಕಾಲದ ಅನಂತ ದುಃಖ ಮುಕ್ತ ಆಗ್ತದೆ. ಅನಂತ ದುಃಖದಿಂದ ಮುಕ್ತ, ಅನಂತ ಸಂಸಾರ ಸೀಮಿತ. ಇದು ಒಂದು ಸಮಯದ ಪರಿಣಾಮ. ನನ್ನ ಸಲುವಾಗಿ ನನ್ನ ಆತ್ಮನಿಗೆ ಸಮರ್ಪಣೆ ಮಾಡೋದು ಇದ್ರೆ, ಅದರ ಸಲುವಾಗಿ ಭೇದ ಜ್ಞಾನ ಮಾಡೋದು ಇದ್ರೆ, ಈ ಭೇದ ಜ್ಞಾನ ಸಲುವಾಗಿ ದೃಷ್ಟಾಂತ ಏನ್ ಕೊಟ್ಟಿದ್ರೆ, ಚಪಾತಿ ಮಾಡುವ ದೃಷ್ಟಾಂತ ಕೊಟ್ಟಿದ್ದೀರಿ. ಹೋದ್ ಸಲ ಉಪಸ್ಥಿತ ಮಾಡಿದ್ದೀರಿ ಚಪಾತಿ ಮಾಡೋದ್ರಿ. ಈ ಬಾಯಿ ಏನಂತ ಹೇಳು, ಚಪಾತಿ ನಾ ಮಾಡ್ತಾ ಇದ್ದೆ. ಮಾಡೋರು ಏನಂತಾರ್ರಿ? ಚಪಾತಿ ನಾ ಮಾಡ್ತಾ ಇದ್ದೇನೆ. ಆದ್ರೆ ಜ್ಞಾನಿ ಏನಂತನ್ರಿ? ಜ್ಞಾನಿ ಏನಂತ ನೋಡ್ರಿ, ಯಾವ ಕಣಕಿದೆ, ಹಿಟ್ಟಿನ ಮುದ್ದಿದೆ, ಗೋಧಿ ಹಿಟ್ಟಿನ ಮುದ್ದಿ, ನೀರ್ ಹಾಕಿ ತೋರಿಸಿದ ಮುದ್ದೆ ಇದೆ, ಆ ಮುದ್ದೆ ಸ್ವಯಂ ಚಪಾತಿ ಆಗ್ತಾ ಇದೆ. ಹೀಗ್ ಜ್ಞಾನಿ ಹೇಳ್ತಾರೆ. ಆದ್ರೆ ಚಪಾತಿ ಮಾಡುವಂತ ವ್ಯಕ್ತಿ ಅವೇನ್ ಹೇಳ್ತಾನೆ? ನಾನ್ ಚಪಾತಿ ಮಾಡ್ತಾ ಇದ್ದೆ. ಇದರದ ನಿರ್ಣಯ ಮಾಡೋದಿದೆ. ದೃಷ್ಟಾಂತ ಏನೋ ಕೊಟ್ಟಾಗೈತಿ, ಇದನ್ನ ನಿರ್ಣಯ ಮಾಡಿದೈತಿ. ಆ ನಿರ್ಣಯದ ಸಲುವಾಗಿ 20 ಪ್ರವಚನ ಆಗಿದವ್ರಿ. 20 ಪ್ರವಚನದೊಳಗೆ ಜೀವಾಸ್ತಿ ಕಾಯ ಪುದ್ಗಲಾಸ್ತಿ ಕಾಯದ ವಿವೇಚನೆನೂ ಕೂಡ ಬಂದದ್ದೈತಿ. ಏನೋ ಸುಮ್ಮನೆ ಹೇಳಿಬಿಟ್ಟದ್ದಿಲ್ಲ.
ಈಗ ಅವೆಲ್ಲಾ ತರದ್ದು ಕೇಂದ್ರೀಕೃತ ಮಾಡೋದೈತ್ರಿ ಒಂದೊಂದು ದೃಷ್ಟಾಂತದ್ರಿ. ಆಗ ತಮ್ಮಲ್ಲಿ ಯೋಗ್ಯತಾ ಇತ್ತು, ಪುನಃ ಅವ್ ಕ್ಯಾಸೆಟ್ ತಗೊಂಡದ್ದಿತ್ತು, ಅವ್ ಪುನಃ ಪುನಃ ಕೇಳಿ ಬಂದ್ರಿ ಅಂದ್ರೆ ಈ ಮುಂದಿನ ವಿಷಯ ತಿಳಿದಿದ್ರಿ. ಇಲ್ಲಿದ್ರೆ ತಿಳಿಯೋದು ಕಷ್ಟ ಇದೆ. ಏನ್ ಹೇಳಿತಿ? ಜೀವಾಸ್ತಿಕಾಯ ಪುದ್ಗಲಾಸ್ತಿಕಾಯ, ಉಳಿದ 5 ಅಸ್ಥಿಕಾಯದ ಮಾತಿಲ್ಲ, 2 ಅಸ್ಥಿಕಾಯದ 4-5 ಪ್ರವಚನ ಆಗಿದಾವ್ರಿ. ಆ 4-5 ಪ್ರವಚನದೊಳಗೆ ಏನೈತಿ ಅದೆಲ್ಲ ನಮ್ಮ ಮಸ್ತಿಷ್ಕದೊಳಗೆ ಈಗ ಇರೋದು ಅನಿವಾರ್ಯ ಐತ್ರಿ. ಇದು ಏನ್ ಹೇಳ್ತಾ ಇದ್ದಾರೆ? ಕಣಕ್ಕಿದ್ದದ್ದು ಚಪಾತಿ ಆಗ್ತಾ ಇದೆ. ಹೌದಾ? ಕಣಕ್ಕಿದ್ದದ್ದು ಚಪಾತಿ ಆಗ್ತಾ ಇದೆ. ವ್ಯಕ್ತಿ ಏನ್ ಹೇಳ್ತಾನೆ? ನಾನ್ ಚಪಾತಿ ಮಾಡ್ತಾ ಇದ್ದೇನೆ. ಹೌದ್ರೆ? ವ್ಯಕ್ತಿ ಹೇಳ್ತಾ ಇದ್ದಾನೆ ನಾನ್ ಚಪಾತಿ ಮಾಡ್ತಾ ಇದ್ದಾನೆ. ಮತ್ತ ಜ್ಞಾನಿ ಪುರುಷ ಹೇಳ್ತಾನೆ ಕಣಕ್ಕಿದ್ದದ್ದು ಚಪಾತಿ ಆಗ್ತಾ ಇದೆ. ಇದ್ರೊಳಗ ವ್ಯವಹಾರ ಯಾವ್ದ, ನಿಶ್ಚಯ ಯಾವ್ದ್ರಿ? ನಾನ್ ಚಪಾತಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಚಪಾತಿ ಮಾಡುವಂತ ಅಜ್ಞಾನಿ ಪುರುಷ ಹೇಳ್ತಾನೆ. ಜ್ಞಾನಿ ಪುರುಷ ಹೇಳ್ತಾನೆ ನಾನ್ ಕನಕ ಸ್ವಯಂ ಚಪಾತಿ ಆಗ್ತಾ ಇದೆ. ಇದ್ರೊಳಗೆ ವ್ಯವಹಾರ ನಿಶ್ಚಯ ಯಾವ್ದ್ರಿ? ಯಾವುದನ್ನ ವ್ಯವಹಾರ ಅನ್ನೋದ ಮತ್ತು ಯಾವುದನ್ನ ನಿಶ್ಚಯ ಅನ್ನೋದು? ವ್ಯವಹಾರ ಸಾಕಷ್ಟು ಮಾಡ್ತೀವ್ರಿ ನಾವ್ರಿ, ಭರ್ಪೂರು ಬರೇ ವ್ಯವಹಾರ. ಇದ್ರೊಳಗ 2 ಮಾತಿನೊಳಗ ವ್ಯವಹಾರ ಯಾವ್ದು? ಕನಕ ಸ್ವಯಂ ಚಪಾತಿ ಆಗ್ತಿದೆ ಅಂತ ಹೇಳಿ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನಾನ್ ಚಪಾತಿ ಮಾಡ್ತಾ ಇದ್ದೇನೆ. ಇದ್ರೊಳಗೆ ವ್ಯವಹಾರ ಯಾವ್ದು? ಅದು ವ್ಯವಹಾರ. ಆಯ್ತು, ಏನು ಗೊತ್ತಾರ ನೋಡಿ ನೋಡಿ, ಇದು ವ್ಯವಹಾರ ಆಯ್ತು. ಆದರೆ ಈ ಚಪಾತಿ ಮಾಡುವ ವೇಳೆದೊಳಗ ವ್ಯಕ್ತಿ ಏನ್ ಮಾಡ್ತಾನೆ? ಆ ಕಣಕ ವ್ಯಾಪ್ತಿ ವ್ಯಾಪಕ ಭಾವ. ಕನಕದೊಳಗ ಆ ಚಪಾತಿ ಮಾಡುವಂತ ವ್ಯಕ್ತಿ ಕನಕದೊಳಗ ವ್ಯಾಪಕ ಆಗ್ತಾನೆ. ಯಾವಾಗ ತನಕ ಚಪಾತಿ ರೂಪದಿಂದ ವಿಸ್ತಾರ ಆಗ್ತಾ ಇರ್ತಿದೆ, ಆ ವೇಳೆದಾಗ ಇವು ಸ್ವಯಂ ಅದರೊಳಗೆ ಪ್ರವೇಶ ಮಾಡಿದ. ವ್ಯಾಪಕ ಭಾವ ಇಲ್ಲದ ಕರ್ತೃ ಕರ್ಮ ಆಗೋದನೇ ಇಲ್ಲ. ನಾವು ನಮ್ಮ ಕಲ್ಪನೆಯಿಂದ ಮಾಡ್ರೆ ನಮ್ದು ಸಂಸಾರ ಹೊರಟು ಹೋಗುದಿಲ್ರಿ. ವ್ಯಾಪಕ ಭಾವ, ಭಾವ್ಯ ಭಾವಕ ಭಾವ, ಇವು 2 ತಿಳ್ಕೊಳ್ಳೋದು ಅನಿವಾರ್ಯ ಇದೆ. ಯಾವ ವಸ್ತುವಿನೊಳಗ ಯಾವ್ದು ವ್ಯಾಪಕ ಆಗ್ತಿದೆಯೋ ಅದಕ್ಕೆ ವ್ಯಾಪ್ತಿ ಅಂತಾರ್ರಿ. ಇಲ್ಲಿ ಆ ಚಪಾತಿ ಮಾಡುವಂತ ವ್ಯಕ್ತಿ ಆ ಕಣಕದೊಳಗ ವ್ಯಾಪಕ ಅದೇನ್ರಿ. ನಾನ್ ಹೇಗ್ ಮಾಡ್ತೇನ್ರಿ? ಮಾಡ್ತೇನು ಅನ್ನೋ ಏನ್ ನಿನ್ನ ಇಚ್ಛೆ ಇದೆ, ಆ ಇಚ್ಛೆ ಕರ್ತೃ ನೀಡಿ, ಇಚ್ಛಾದ ಕರ್ತೃ ನೀನಿ. ಚಪಾತಿ ಮಾಡುವ ಇಚ್ಛಾ ಏನಿದೆಯೋ ಆ ಇಚ್ಛೆಗೆ ನೋಡ್ರಿ, ನಾವು ಯಾವಾಗೂ ಆಯುಷ್ಯದ ಕೇಳಲಿಲ್ಲ ಅಂತ ಹೇಳಿ ನಮಗ ತಿಳಿಯದ ಬರೋದು ಸ್ವಲ್ಪ ಕಷ್ಟ ಇದೆ. ಮತ್ತೆ ಈ ಮಾತು ಎಲ್ಲಿ ತನಕ ತಿಳಿದು ಬರುವುದಿಲ್ಲ ಅಲ್ಲಿ ತನಕ ನನ್ನಲ್ಲೇ ಸುಖದ್ದು ಒಂದು ಅಂಶ ಕೂಡ ಉತ್ಪನ್ನ ಆಗೋದು ಸಾಧ್ಯ ಇಲ್ಲ, ಯಾವಾಗೂ ಸಾಧ್ಯ ಇಲ್ಲ. ನಾವು ಬೇಕಾದಂಥ ಜ್ಞಾನಿ ಇರ್ಲಿ, ಬೇಕಾದಂಥ ಪಂಡಿತ್ ಅನ್ಸ್ಕೊಳ್ಳಿ, ಮತ್ತ ದ್ರವ್ಯಲಿಂಗಿ ಮುನಿ ಇರಲಿ, ಆದ್ರೂ ಕೂಡ ಈ ವ್ಯಾಪಕ ಭಾವ್ಯ ಭಾವಕ ಇವು 2ನ್ನೂ ತಿಳಿಯದೆ ವಿನಃ ಈ ಜೀವದ ತನ್ನ ಸ್ವರೂಪದ ಪರಿಚಯ ಆಗುವುದಿಲ್ಲ. ಇವು ಇದೇ ಅಹಂಕಾರದೊಳಗೆ ನಾ ಚಪಾತಿ ಮಾಡ್ತಾ ಇದ್ದೆ. ಒಂದು ಮಾತಾಯ್ತು. ಈಗೇನೈತಿ? ಚಪಾತಿ ವ್ಯಕ್ತಿ ನಾನ್ ಮಾಡ್ತೇನಂತ ಹೇಳ್ತಾನೆ, ಮತ್ತ ಇನ್ನೊಬ್ಬ ಪುರುಷ ಏನ್ ಹೇಳ್ತಾನೆ? ಕನಕಿದ್ದದ ಚಪಾತಿ ಆಗ್ತೈತೆ ಅಂತ ಹೇಳ್ತಾನೆ. ಇನ್ನೊಬ್ಬ ಪುರುಷ ಬಂದ ಚಪಾತಿದಿಂದ ಚಪಾತಿ ಹಾಕತಿದ್ದೆ. ಇನ್ನೊಬ್ಬ ಪುರುಷ ಬಂದ ಏನ್ ಹೇಳ್ತಾನೆ? ಚಪಾತಿದಿಂದ ಚಪಾತಿ ಆಗ್ತತಿ. ನಾನು ಮಾಡ್ತೇನೆ ಅನ್ನೋದು ಇದೇನೈತಿ? ವ್ಯವಹಾರದ ಆಭಾಸ ಇರ್ತದೆ. ನಾನ್ ಚಪಾತಿ ಮಾಡ್ತೇನೆ, ಇದು ವ್ಯವಹಾರದ ಆಭಾಸ ಇದೆ. ಕಣಕದಿಂದ ಚಪಾತಿ ಆಗ್ತಿದೆ ಅಂತ ಏನ್ ಹೇಳ್ತಾನೋ ಇದು ವ್ಯವಹಾರ ಇದ್ರಿ. ಮತ್ತ ಚಪಾತಿದಿಂದ ಚಪಾತಿ ಆಗ್ತಿದ್ದಿ ಇದು ನಿಶ್ಚಯ. ಹಾಗೆ ಬರೀ ಹೇಳಿದ ನಂತರ ಹೂ ಅಂದ್ರೆ ಕೆಲಸ ಆದ್ರಿ.
ಅಂತ ಹೇಳಿ ನಮ್ಮ ಕೆಲಸ ಆಗಿಲ್ಲ ರೀ. ಚಪಾತಿನಿಂದ ಚಪಾತಿ ಆಗ್ತೈತಿ, ಹೌದ್ರ? ಈಗ ಹೂರ್ಣ ಹೋಳಿಗೆ ಅಥವಾ ಸಜ್ಜಿಗೆ ಹೋಳಿಗೆ ಮಾಡ್ತಾ ಇರ್ತೀವ್ರಿ. ಮಾಡು ಎಳೆದೊಳಗ ಕಣಕನು ಒಂದು ಪರ್ಯಾಪ್ತ ಇಟ್ಕೊಂಡಿರ್ತೀವಿ, ಮತ್ತ ಅದನ್ನು ಹೂರ್ಣ ಅಥವಾ ಸಜ್ಜಿಗೆ ಮಾಡ್ಕೊಂಡಿರ್ತೀವ್ರಿ. ಮಾಡ್ತಾ ಮಾಡ್ತಾ ಏನಾಗ್ತಿದೆ, ಆ ಒಳಗ ಹಾಕೋದು ಹೂರ್ಣ ತೀರಿ ಹೋಗ್ತಿದ್ದಾರೆ. ತೀರಿ ಹೋದ ನಂತರ ಸ್ವಲ್ಪ ಕನಕು ಉಳಿತಿದ್ದಾರೆ. ಆಗ ಆ ಹೋಳಿಗೆ ಮಾಡುವಂತ ವ್ಯಕ್ತಿ ಏನ್ ಮಾಡ್ತಾನ್ರಿ, ಇನ್ನು ಹೂರ್ಣ ಇಲ್ಲ, ಮುಗ್ದೈತೆ, ಈ ಒಂದೆರಡು ಚಪಾತಿ ಲಡಿಸಬಹುದು. ಚಪಾತಿ ಲಡಿಸೋ ಸಾಮರ್ಥ್ಯ ಯಾವ ಲೋಕದೊಳಗೆ ಯಾವ ವ್ಯಕ್ತಿಯಲ್ಲಿ ಇಲ್ಲ. ಅದು ಯೋಗ್ಯತಾ ಚಪಾತಿ ಆಗೋದು ಇರುವುದರಿಂದನೂ ಅದು ಚಪಾತಿ ಆಗೈತಿ, ನಿಮ್ಮ ಹೂರ್ಣ ಆಗಲಿ, ನಿಮ್ಮ ಸಜ್ಜಿಗೆ ಆಗಲಿ ಪೂರ್ತಿ ಆಗಿ ಹೋಗಿದ್ವಿ. ಈ ಮಾತಿನ ಕಡೆ ಎಲ್ಲಿವರೆಗೆ ನಮ್ದು ಗಮನ ಹೋಗುವುದಿಲ್ಲವೋ ಅಲ್ಲಿವರೆಗೆ ನಮಗ ಅಪೂರ್ವ ದ್ರವ್ಯ ವಸ್ತು ಸ್ವರೂಪ ಇರುವಂತಹ ಧರ್ಮ ನಮಗೆ ಯಾವಾಗೂ ತಿಳಿದು ಬರುತ್ತದೆ. ಅವನ್ಗೆಲ್ಲ ಚಪಾತಿ ಲಡಿಸಿಬಿಡಿ, ಇನ್ನೇಲಿ ಅದನ್ನು ಹೂರ್ಣ ತಯಾರು ಮಾಡ್ಕೊಂಡ. ಹೀಗೆ ಸಹಜ ಮಾತಾಡ್ತೀವ್ರಿ. ಸಹಜ ಮಾತಾಡುವುದರಿಂದ ಆ ಕಣಕದೊಳಗ, ಆ ಪರಮಾಣುದೊಳಗ ಚಪಾತಿ ಆಗುವ ಯೋಗ್ಯತೆ ಇದೆಯೇ ವಿನಃ ಹೋಳಿಗಾಗುವ ಯೋಗ್ಯತಾ ಇಲ್ಲ. ಆಗ ಇವ್ ಏನ್ ಹೇಳ್ತಾನೆ, ನಾನು 2 ಚಪಾತಿ ಮಾಡ್ಬಿಟ್ಟು. ಅಂದ್ರೆ ವಾಸ್ತವಿಕವಾಗಿ ನಾವ ಏನ್ ಮಾಡ್ತೇವೆ, ಇದು ಏನು ಭ್ರಮೆ ಇದೆ, ಈ ಭ್ರಮೆ ನಮ್ದು ಹೊರಟು. ನೀರಿನೊಳಗ ಕಮಲ ಮುಳುಗಿದ್ದಿರ್ತಿದೆ, ಆ ನೀರಿನ ಜೊತೆ ಏಕಾಗೈತಿ, ಕಮಲಕ್ಕೆ ನೀರ ಅಂಟೈತಿ ಅಂತ ಹೇಳಿ ದೂರದಿಂದ ನೋಡ್ಬೋದು. ಹತ್ತಿರ ಹೋಗಿ ನೋಡಿದ ನಂತರ ನೀರಿನಿಂದ ಕಮಲ ಅತ್ಯಂತ ಅಸ್ಪೃಷ್ಟ ಇದೆ, ಇದು ತಿಳಿದು ಬರ್ತೈತಿ. ಸರಿ, ಅದೇ ಪ್ರಕಾರ ಚಪಾತಿ ಮಾಡುವ ವೇಳೆದೊಳಗ, ಹೂರ್ಣ ಹೋಳಿಗೆ ಮಾಡುವ ವೇಳೆದೊಳಗ ಏನು ವ್ಯತ್ಯಾಸ ಆಗ್ತಿದೆ, ಬೇಲನ್ನ ಮೇಲೆ ಅಧಿಕ ಭಾರ ಹತ್ತಬೇಕಾಗ್ತಿದೆ. ಚಪಾತಿ ಮಾಡುವ ವೇಳೆದಾಗ, ಹೂರ್ಣ ಹೋಳಿಗೆ ಮಾಡುವ ವೇಳೆದಾಗ ಸಹಜ ಬರೀ ಹೀಗನ ಅಗಳಾಡ್ಸಬೇಕಾಗ್ತಿದೆ. ಇದರ ಮೇಲಿನ ನಿರ್ಣಯ ಏನಾಗ್ತಿದೆ, ಇದು ಅಗಳಾಡಿಸದನ ಆ ಚಪಾತಿ ಕಡೆ, ಆ ಹೂರ್ಣ ಕಡೆ, ಹೋಳಿಗೆ ಕಡೆ ನೋಡ್ಬೇಕು. ಅದು ಸ್ವಯಂ ಅಗಲ ಆಗ್ತಾ ಇದೆನೋ ಅಥವಾ ಈ ಬೇಲಂದಿಂದ ಆಗ್ತಾ ಇದೆ. ಇದು ತಾವು ಪ್ರಾಕ್ಟಿಕಲ್ ಮಾಡಿ ನೋಡಿದ ನಂತರ ತಿಳಿದು ಬರೋದು. ಇದರ ಸಲುವಾಗಿ ದೃಷ್ಟಾಂತ ಏನ್ ಹೇಳಿತಿ, ಒಬ್ಬ ಜ್ಞಾನಿ ಒಬ್ಬ ಅಜ್ಞಾನಿ ಮಂದಿರಕ್ಕೆ ಹೊರಟಿದ್ದಾರೆ ಪೂಜೆ ಮಾಡೋಕೆ. ಅಷ್ಟ ದ್ರವ್ಯ ತಗೊಂಡ ಮಂದಿರಕ್ಕೆ ಹೊರಟಿದ್ದಾರೆ. ಹೋಗುವ ವೇಳೆದೊಳಗ ಅಂದ್ರೆ ಒಬ್ಬ ಮನುಷ್ಯ ಬಾಹ್ಯದೆಲ್ಲ ವಸ್ತು ಶುಚಿರ್ಬೋದು, ಶರೀರ ಶುಚಿರ್ಬೋದು, ಮತ್ತ ಹೋಗೋ ಮಾರ್ಗ ಮೈ ಮೇಲಿನ ಬಟ್ಟೆ ಶುಚಿರ್ಬೋದು, ಹೋಗೋ ಮಾರ್ಗ ಕೂಡ ಶುಚಿರ್ಬೋದು. ಅವಾಗ ಯಾರ ತರ ಬಟ್ಟೆ ಬಿದ್ದಿದ್ರೆ ಇವನ್ ಅದನ್ನ ತುಳಿದ ಅಂದ್ರೆ ಇವನ್ ಮಡಿ ಹೋಯ್ತದೆ. ಈ ಪ್ರಕಾರ ಎಚ್ಚರ ಪೂರ್ವಕವಾಗಿ ಅವನು ಹೋಗ್ತಾ ಇದ್ದಾನೆ. ಇನ್ನೊಬ್ಬ ಅವನು ಹಿಂದೆನೆ ಹೋಗ್ತಾ ಇದ್ದಾನೆ, ಅವನು ಪೂಜೆ ಮಾಡ್ಲಕ್ರಿ. ಪೂಜೆ ಮಾಡಕ್ ಹೋಗುವ ವೇಳೆದೊಳಗ ಅವನ ವಿಚಾರ ಏನ್ ಬರ್ತಿದೆ, ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆಯಕ್ಕೆ. ಪ್ರಭು, ನೀನ್ ಮಂದಿರಕ್ಕೆ ಹೊರಟಿದೀವಿ, ಮತ್ತೆ ಈ ಅಷ್ಟದ್ರವ್ಯದ ಹೊರೆ ಯಾವಾಗ ತಗೊಂಡು ಹೊರಟಿದಿ? ನೀ ಯಾರ ಮಂದಿರಕ್ಕೆ ಹೊರಟಿದಿ, ಯಾವ ಭಗವಂತನ ಪ್ರಸನ್ನ ಮಾಡ್ಕೋಕ್ ಹೊರಟಿದಿ, ಆ ಭಗವಂತ ಈ ತುಚ್ಛ ವಸ್ತುದಿಂದ ಪ್ರಸನ್ನ. ಈ ಹೊರೆ ಏಕೆ? ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆ ಏಕೆ? ಇಷ್ಟ ಆದ ನಂತರ ಅವೇನ್ ಮಾಡ್ತಾ ಹೀಗೆ ಹೋಗ್ತಾರೆ. ಹೋದ ನಂತರ ಎದುರಿನಲ್ಲಿ ದೇವನಿರೆ ಮಂತ್ರದ ಬರೆ ಏಕೆ? ಈಗ ಅವನ ವಿಚಾರ ಮಂದಿರದೊಳಗೆ ಪ್ರವೇಶ ಮಾಡಿದ ನಂತರ ಭಗವಂತನ ನೋಡಿದ ನಂತರ ದಕ್ಷ ನಮ್ ದೇವದೇವ ಇದು ಯಾತಕೈತಪ್ಪ, ನೀನ್ ಭಗವಂತನ ನೋಡೋದೈತಿ, ದರ್ಶನ್ ಪಾಠ ಹೇಳೋದೈತಿ, ಅವನನ್ನ ಪ್ರಸನ್ನ ಮಾಡ್ಕೊಳ್ಳೋದೈತಿ, ಅವನನ್ನ ನೋಡೋದೈತಿ. ಆಮೇಲೆ ಪ್ರಸನ್ನ ಮಾಡ್ಕೊಳ್ಳೋದ್ರೊಳಗೆ ಮೊದಲನೇ ವ್ಯಕ್ತಿ ಇದ್ದಾನೆ. ನಾವು ಅಷ್ಟದ್ರವ್ಯದಿಂದ ಪೂಜೆ ಮಾಡಿ ಕೃತಾರ್ಥ ಆಗಿ ಧನ್ಯ ಆಗಿ ಅವ ಮನೆಗೆ ಬರ್ತಾನೆ. ಇವು ಎರಡನೇ ನಾವೇನ್ ಮಾಡ್ತಾನೆ, ಈ ಪ್ರಕಾರ ವಿಚಾರ ಮಾಡ್ತಾ ಮಾಡ್ತಾ ಆ ಭಗವಂತನ ನೋಡ್ತಾ ತನ್ನ ಭಗವಂತನ ನೋಡ್ತಾನೆ. ಆಗ ತನ್ನಲ್ಲೇ ಅತೀಂದ್ರಿಯ ಆನಂದದ ಉತ್ಪತ್ತಿ ಆಗ್ತೈತಿ. ಇಲ್ಲಿ ವ್ಯವಹಾರಾಭಾಸ ಯಾವ್ದು?
ವ್ಯವಹಾರ ಯಾವುದು ಮತ್ತು ನಿಶ್ಚಯ ಯಾವುದು? ಅಷ್ಟದ್ರವ್ಯದ ಪೂಜೆ ತಗೊಂಡು ಹೋಗುವಂತ ಅಜ್ಞಾನಿ ಅವನ ವ್ಯವಹಾರ ಐತಂದ್ರಿ. ವಿಚಾರ ಮಾಡೋ ಮಾತೈತ್ರಿ ನಾವ್ರಿ. ನಾವು ವ್ಯವಹಾರದಿಂದ ಪೂಜೆ ಮಾಡ್ತೇವೆ. ಮಹಾನ್ ಸಾಮರ್ಥ್ಯ ಬೇಕ್ರಿ ವ್ಯವಹಾರದಿಂದ ಪೂಜೆ ಮಾಡ್ಬೇಕಾದ್ರೆ. ನಾನು ವ್ಯವಹಾರದಿಂದ ಪೂಜೆ ಮಾಡ್ತೇನೆ, ಇದರಿಂದ ನಿಶ್ಚಯ ಆಗ್ತಿದೆ. ಇದ ವ್ಯವಹಾರಾಭಾಸಿ ಇದೆಯಲ್ಲ ಅವನು ಮೊದಲನೇದವ. ಎರಡನೇದವಂದ ನೀ ಪೂಜೆ ಮಾಡಿ ಹೊರಟಿದಿ, ಖರೀ ಈ ವಸ್ತುವನ್ನು ಯಾತಕ್ಕೆ ತಗೊಂಡು ಹೊರಟಿದಿ? ಇದರಿಂದ ಭಗವಂತ ಪ್ರಸನ್ನ ಆಗುದಿಲ್ಲ. ನಿನ್ನ ಭಗವಂತ ನಿನ್ನಲ್ಲೇ ಇದ್ದಾನೆ ಮೂರ್ಖ. ಇದು ವಿವೇಕ ಹೇಳ್ತಾ ಇದ್ದಾನೆ. ಈ ವಿವೇಕದ ಮೂಲಕ, ಈ ಜ್ಞಾನದ ಮೂಲಕ, ಈ ವಿಚಾರದ ಮೂಲಕ ಅವೇನಾಯ್ತು, ಭಗವಂತನ ನೋಡಿದ ನಂತರ ದಕ್ಷಿಣ ಪಾಠ ಹೇಳಿ ಅವಂಗ ಸಾಷ್ಟಾಂಗ ನಮಸ್ಕಾರ ಮಾಡೋ ಪ್ರಕ್ರಿಯೆ ಮಾಡ್ಲಿಲ್ಲ. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋ ಪ್ರಕ್ರಿಯೆ ಮಾಡ್ಲಿಲ್ಲ. ನಂತರ ಈ ನಿನ್ ದರ್ಶನ ಪಾಠದ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ಆ ಭಗವಂತನ ನೋಡಿ ನಿನ್ನ ಹಾಗೇನೆ ನಾನು ಸ್ವಯಂ ಇದ್ದೇನೆ ಅಂತ ಹೇಳಿ ಒಳಗೆ ನೋಡಿದ. ಆಗ ಅತೀಂದ್ರಿಯ ಆನಂದದ ಉತ್ಪತ್ತಿ ಆಯ್ತು. ಆಗ ಭಗವಂತ ನಿನ್ನ ನೋಡೋದ್ರಿಂದ ನನಗೂ ಅತೀಂದ್ರಿಯ ಆನಂದದ ಉತ್ಪತ್ತಿ ಆಯ್ತು. ನಂತರ ದರ್ಶನ ಮಾಡಿದ, ಆ ದರ್ಶನ ವ್ಯವಹಾರ. ಮತ್ತೆ ಒಳಗ ಅತೀಂದ್ರಿಯ ಆನಂದದ ಅನುಭೂತಿ ಮಾಡಿದ, ಅದು ನಿಶ್ಚಯ. ಈ ಚಪಾತಿ ಮತ್ತೆ ಇದಕ್ಕ ಏನೈತಿ, ಇನ್ನು ಅಧ್ಯಾತ್ಮದ ಕಡೆಗೆ ಹೋಗುವುದು. ಈಗ ಮಾತು ಇಷ್ಟ ಆಯ್ತರಿ. ಏನಾಯ್ತು, ನಾವು ಮಾಡೋದ ವ್ಯವಹಾರೋ ನಿಶ್ಚಯೋ ಏನ್ ಮಾಡ್ತಾ ಇದ್ದೀವಿ. ಸರಿ, ಇದನ್ನ ಎಂದಿನ ತನಕ ಜಾರಿ ಇಡೋದೇನು? ಇದರಿಂದ ನಮ್ಮ ಜೋಳಿಗೆಯೊಳಗೆ ಏನ್ ಬೇಡ? ನಿಮ್ಮ ನೋಟ ಬೇಡ, ನಿಮ್ಮ ಓಟ ಬೇಡ, ನಿಮ್ ಸಪೋರ್ಟ್ ಬೇಡ, ನಿಮ್ಮ ಪಾಪ ಕೊಡ್ರಿ ನನಗೆ. ಹೀಗೂ ಹೇಳುವಂತಹ ದಿಗಂಬರ ಮುನಿ ಇಂದು ವಿದ್ಯಮಾನ ಅದರ್ರಿ. ಮತ್ತು ತತ್ವಜ್ಞಾನ ಏನ್ ಹೇಳ್ತೈತಿ? ಮತ್ತೆ ನಾವು ಯಾರ ಆಶ್ರಯ ತಗೊಂಡ್ರೆ ನಮ್ದು ಕಲ್ಯಾಣ ಆದೀತು, ಇದು ವಿವೇಕನ ನಮ್ಮಲ್ಲಿ ಇಲ್ಲ. ಯಾರ್ದ ಆಶ್ರಯ ತಗೊಂಡ್ರೆ ಕಲ್ಯಾಣ ಅಂತಿದೆ? ಕಲ್ಯಾಣ ಆಗುವುದಾ, ಹಿತ ಆಗುವುದಾ? ಬಡ ಭಾಗಿ, ಮಹಾನ ಭಾಗ್ಯಶಾಲಿ ಯಾವ ಜೀವ ಇದ್ದಾನೋ, ಅನಾದಿ ಕಾಲದಿಂದ ಏನ್ ಅನಂತ ಜೀವಕೋಟಿ ಇದೆಯೋ, ಆ ಅನಂತ ಜೀವಕೋಟಿಯೊಳಗ ಮಹಾನ್ ಭಾಗ್ಯಶಾಲಿ. ಅದೇನ್ ಹೇಳ್ತಾ? ಬಡ ಭಾಗಿ. ದೌಲತರಾಮ್ ಹೇಳ್ತಲ್ಲ, ಮುನಿ ಸಕಲ ವ್ರತಿ ಬಡ ಭಾಗಿ. ಮಹಾನ್ ಭಾಗ್ಯಶಾಲಿ ಜೀವ ಯಾವ ಇದ್ದಾನೋ ಆ ಜೀವ ತನ್ನ ಆತ್ಮನ ಸಲುವಾಗಿ ವಿಚಾರ ಮಾಡ. ತನ್ನ ಆತ್ಮನ ಸಲುವಾಗಿ ವಿಚಾರದ ಪ್ರಕ್ರಿಯೆ ಅಂತರಂಗದೊಳಗೆ ಪ್ರಾರಂಭ ಆಗ್ತಿದೆ. ಅವನು ಲೋಕದೊಳಗೆ ಮಹಾನ್ ಭಾಗ್ಯಶಾಲಿ. ಸಂಪತ್ತಿದ್ದವ, ಮಿನಿಸ್ಟರ್ ಆದವ, ಪ್ರಧಾನ ಮಂತ್ರಿ ಆದವ ಮಹಾನ್ ಭಾಗ್ಯಶಾಲಿ ಅಂತೇವು. ಆದ್ರೆ ನಮ್ಮ ಭಗವಾನ್ ಆತ್ಮನನ್ನು ನಾವು ಸಾಯಿಸಿಬಿಡ್ತಾ ಇದ್ದೀವಿ ಪ್ರತಿ ಸಮಯ. ಇದಕ್ಕಿಂತ ಹೆಚ್ಚಾಗಿ ನೋಡ್ರಿ, ಒಂದು ಸಮಯ 6ನೇ ಕಲಿಸಿ ಓದಿ ಬರ್ತಿಲ್ಲ, ಮತ್ತೆ ಈಗ ಮ್ಯಾಚ್ ನಡಿ ಕತೀತದೆ. ಯಾರು ನೋಡೋದು ಬಿಟ್ಟಿದ್ದಾರೆ. ಪ್ರಭು, ನಿನ್ನ ಶರೀರ ನಿನ್ನಲ್ಲ, ಮತ್ತೆ ನಿನ್ನ ದೇಶ ಎಲ್ಲಿದೆ ನೆನ್ಪರು. ಒಂದ್ ಸ್ವಲ್ಪ ವಿಚಾರ, ಯಾರ ದೇಶ? ಈ ಪ್ರಕಾರ ನಾವ ಯಾವ ವ್ಯವಹಾರ ಮತ್ತು ನಿಶ್ಚಯದೊಳಗ ಭೇದಜ್ಞಾನ ಯಾವಾಗ ಮಾಡ್ತೀವಿಯೋ, ಇಲ್ಲಿ ಚಪಾತಿ ಮಾಡುವಾಗ ವ್ಯಾಪಕ ಅಂದ್ರೆ ಆ ಕಣಕದೊಳಗ ಚಪಾತಿ ಮಾಡುವ ವ್ಯಕ್ತಿ ವ್ಯಾಪಕ ಆಗಿ ಹೋಗ್ಲಿಲ್ಲ, ಅದರ ಮಯ ಆಗಿ ಹೋಗ್ಲಿಲ್ಲ, ಆ ಕಣಕದ ಜೊತೆ ಚಪಾತಿಯಾಗಿ ಹೋಗ್ಲಿಲ್ಲ. ಆದ್ರೂ ನಾನು ಮಾಡಿ ಎಲ್ಲಿ ವ್ಯಾಪಕ ಸಂಬಂಧ ಇದೆಯೋ ಅಲ್ಲೇ ಕರ್ತೃ ಕರ್ಮ ಸಂಬಂಧದ ಉತ್ಪತ್ತಿ ಆಗುತ್ತಿದೆ. ಎಲ್ಲಿ ವ್ಯಾಪಕ ಸಂಬಂಧ ಇಲ್ಲವೋ ಅಲ್ಲಿ ಕರ್ತೃ ಕರ್ಮ ಉತ್ಪತ್ತಿ ಆಗೋದನ ಇಲ್ಲ. ಹೇಗಾಗ್ತಿದೆ ರೀ ನೋಡ್ರಿ, ನಮ್ಮ ಸ್ವರೂಪ ತಿಳ್ಕೊಳ್ಳುವ ಚಿಂತೆ ಇಲ್ಲ ರೀ. ನಮಗ ಚಿಂತೆ ಇದೆ, ನನಗೆ ದೊಡ್ಡ ಸ್ಥಾನ ಹೇಗೆ ಬಂತು. ಅಷ್ಟಪಾಹುದೊಳಗ ಆಚಾರ್ಯ ಭಗವಂತರ ಕುಂದ ಆಚಾರ್ಯ ಪ್ರಭು ಲೋಕದೊಳಗೆ ನಿನ್ನ ಸನ್ಮಾನ ಸರ್ವಜ್ಞ ಭಗವಂತರು ಮಾಡ್ತಾರೆ. ಈ ಪಾಪಿಗಳಿಗೆ
ಲೋಕದೊಳಗ ನಿನ್ನ ಭಗವಾನಾತ್ಮನ ಸನ್ಮಾನ ಸರ್ವಜ್ಞ ಭಗವಂತನ್ ಮಾಡ್ತಾನೆ. ಎಲ್ಲಿ ಭವ್ಯನೇ ಅಂತ ಸಂಬೋಧನೆ ಮಾಡಿ ನಿನಗೆ ಭವ್ಯದ ಉಪಾಧಿ ಕೊಟ್ಟಿದ್ದಾರೆ. ಇದಕ್ಕಿಂತ ರಾಷ್ಟ್ರಪತಿ ಉಪಾಧಿ ತಗೊಂಡಿದೆ. ಸರ್ವಜ್ಞ ಭಗವಂತನ ಉಪಾಧಿ ಕೊಟ್ಟಿದ್ದಾರೆ. ಅಷ್ಟಪಾಹುಡ ಕುಂದು ಅಧಿಕಾರದ ಸರ್ವಜ್ಞ ಹೇಳ್ತಾರೆ, ನಿನಗೂ ಉಪಾಧಿ ಬೇಕೋ ಸರ್ವಜ್ಞ ಭಗವಂತರು ಎಂದೇವೋ ಕೊಟ್ಟಿದ್ದಾರೆ. ಆ ಉಪಾಧಿ ಒಳಗೆ ನಿನಗೆ ತೃಪ್ತಿ ಇಲ್ಲ. ಈ ತುಚ್ಛ ಉಪಾಧಿ ಹತ್ತಿ ನಿನ್ನ ಆತ್ಮನನ್ನ ಅನಂತ ಸಂಸಾರದೊಳಗ ಅಖಂಡ ಪರಿಭ್ರಮಣ ಮಾಡಿಸ್ಲಿಕ್ಕೆ ಪ್ರಾರಂಭ. ನಿನಗೆ ಯಾವಾಗ ವಿವೇಕ ಬರೋದ? ವಿವೇಕ ಬರೋದ ಯಾವಾಗ? ಈ ಪ್ರಕಾರ ನಾವ ಚಪಾತಿ ಇದು ಕೇವಲ ಹೇಳಿಬಿಡುವ ಮಾತಲ್ಲ ರೀ. ಚಪಾತಿ ಮಾಡೋರು ಮಾಡ್ತಾ ಇದ್ದಾರೆ, ಸಮಯ ಸಾರದ ಅನುವಾದ ಮಾಡೋರು ಮಾಡ್ತಾ ಇದ್ದಾರೆ. ನಾ ಸಮಯ ಸಾರದ ಅನುವಾದ ಮಾಡ್ತಾ ಇದ್ದೇನೆ ಅಂತಂದ್ರೆ ಈ ಜೀವಕ್ಕ ಅನಂತ ಸಂಸಾರ ಆಗೋದು. ಸಮಯ ಸಾರದ ಆತ್ಮನಿಗೆ ಏನ್ ಕೈ ಇದೆಯೋ, ಏನ್ ದೃಷ್ಟಿ ಇದೆಯೋ, ಏನಿದೆ? ಸಮಯ ಸಾರದ ಅನುವಾದ ಪೇಪರ್ ಮೇಲೆ ಅನಂತ ಪರಮಾಣುಗಳ ಅಕ್ಷರ ರೂಪದಿಂದ ಏನು ಪರಿಣಾಮನ ಆಗ್ತವು, ಅದನ್ನ ಆತ್ಮ ಮಾಡೋ ಸಾಧ್ಯತೆ ಅನ್ಸಿ. ಜಡದಿಂದ ಜಡದೊಳಗಾಗ್ತೀವಿ, ಕುದ್ಗಲದಿಂದ ಕುದ್ಗಲದೊಳಗಾಗ್ತೀವಿ. ಕುಂದಾಚಾರ್ಯ ಪ್ರವಚನ ಸಾರದೊಳಗೆ ಹೇಳ್ತಾರೆ, ಪ್ರಭು ಯಾವ ಪ್ರಕಾರ ಚೈತನ್ಯ ಭೋಗ್ಯ ಮತ್ತು ಭೋಗ್ತಾ ಇದ್ದಾರೆ, ಅದೇ ಪ್ರಕಾರ ಪುದ್ಗಲ್ ಕೂಡ ಭೋಗ್ಯ ಮತ್ತು ಯಾವ್ದ ಚಪಾತಿ ಆಗ್ತಿದೆಯೋ ಆ ಚಪಾತಿದ ಸುಖವನ್ನ ಚಪಾತಿನ ಭೋಗಿಸ್ತಿದ್ರಿ. ನಾವು ತಿಂದು ಭೋಗಿಸ್ತೇವೆ, ಇದು ಮೂರ್ಖತನ ರೀ. ಭೋಗ್ಯ ಭೋಗ್ತಾ ಸಂಬಂಧ ಎಲ್ಲಿದೆ? ಒಂದೇ ದ್ರವ್ಯದೊಳಗಾಗ್ತೀವಿ. ಯಾವ್ದು ಚಪಾತಿ ಆಗಿದೆಯೋ ಆ ಚಪಾತಿ ಆದ ನಂತರ, ಪೂರ್ಣ ಆದ ನಂತರ, ಹಂಸ ಬಿದ್ದ ನಂತರ ಅಲ್ಲ, ಪೂರ್ಣ ಆದ ನಂತರ ನನ್ನ ಪರಿಪೂರ್ಣತೆಗೆ ತಲುಪಿನ ಅಂತ ಹೇಳಿ ಅದಕ್ಕ ಧನ್ಯತಾ ಅದರದ್ದು ಹೋಗಿ ಅದರ ನಾ ಪೂರ್ಣತೆಗೆ ತಲುಪಿನ. ಯಾವ ಪ್ರಕಾರ ಸಂಸಾರಿ ಜೀವ ಸಿದ್ಧತ್ವದ ಪ್ರಾಪ್ತಿ ಮಾಡ್ಕೋತಾರೆ ಅಥವಾ ಕೇವಲ ಜ್ಞಾನದ ಪ್ರಾಪ್ತಿ ಮಾಡ್ಕೋತಾರೆ, ಆಗ ನಾನು ಪೂರ್ಣತೆಗೆ ತಲುಪಿನು, ಕೃತಕೃತ್ಯ ಆದಿನು ಅಂತ ಹೇಳಿ ಯಾವ ಪ್ರಕಾರ ಧನ್ಯತೆಯನ್ನ ಮಾಡ್ಕೋತಾರೆಯೋ ಅದೇ ಪ್ರಕಾರ ಇಲ್ಲಿ ಚಪಾತಿ ನಂದು ಯಾವ್ದು ಹಿಟ್ಟಿನ ಗೋಧಿ ರೂಪದೊಳಗಿದ್ದೀನು, ಹಿಟ್ಟಿನ ರೂಪದೊಳಗಾದ್ನು, ಆಮೇಲೆ ಕನಕದ ರೂಪದಿಂದ ಆದ್ನು, ಆಮೇಲೆ ಚಪಾತಿ ರೂಪದಿಂದ ಆದ್ನು, ನನ್ನ ಸಂಸಾರ ಧನ್ಯ. ಇದು ಆ ಧನ್ಯತೆಯ ಭೋಗ ಸ್ವಯಂ ಚಪಾತಿ ಭೋಗಿಸ್ತೀವಿ. ಈ ಪ್ರಕಾರ ಜೈನ ದರ್ಶನದ ಅದ್ಭುತ ವಸ್ತು ಸ್ವರೂಪ ಲೋಕದೊಳಗೆ ಎಲ್ಲಿಯೂ ಸಿಗೋ ಸಾಧ್ಯ ಇಲ್ಲ. ಅದರಿಂದ ನಮಗೆ ಅದಕ್ಕೆ ಶ್ರದ್ಧಾ ಆಗೋ ಸಾಧ್ಯ. ಶ್ರದ್ಧಾ ಯಾವಾಗೂ ಆಗೋ ಸಾಧ್ಯ ಇಲ್ಲ. ಇಷ್ಟು ಹೇಳಿದ್ರೆ ಈ ಕ್ಷಣದ ಶ್ರದ್ಧಾ ಹಾಕಿದ್ದೇನೆ, ಸಂಪೂರ್ಣ ಒಂದು ಅಂಶ ಕೂಡ ಆಗೋ ಸಾಧ್ಯತೆ ಇಲ್ಲ, ಆಗೋದನೇ ಇಲ್ಲ ಅನಂತ ಕಾಲದೊಳಗೆ. ಕಾರಣ ಏನ್ರಿ? ಅಜ್ಞಾನ ಅವಸ್ಥೆಯೊಳಗ ಯಾವುದೂ ವಸ್ತು ಸ್ವರೂಪದ ನಿರ್ಣಯ ಆಗೋದನ್ನ ಸಾಧ್ಯ ಇಲ್ಲ. ಯಾವೆಳೆದೊಳಗ ನನ್ನ ಪರಿಣಾಮ ಶ್ರದ್ಧಾ ಗುಣದ ಸಲುವಾಗಿ ಸಮರ್ಪಿತ ಆಗ್ತಿದೆಯೋ, ಒಂದು ಪರಿಣಾಮ, ಒಂದು ಸಮಯದ ಪರಿಣಾಮ ತನ್ನ ಶ್ರದ್ಧಾಗುಣ ಸಲುವಾಗಿ ಸಮರ್ಪಿತ ಆಗ್ತಿದೆಯೋ, ಆಗ ಲೋಕದೊಳಗ ಅನಾದಿ ಕಾಲದಿಂದ ಅನಂತಕ್ಕೆ ಉಲಿ ಭಗವಂತರ ಅನಂತ ಜ್ಞಾನಿಗಳ ಏನ್ ಹೇಳಿದರು ಅದೆಲ್ಲ ಯಥಾರ್ಥ ರೂಪಕ್ಕೆ ತಿಳಿದು ಬಂದಿದ್ರಿ. ಅಲ್ಲಿ ತನಕ ತಿಳಿದು ಬರೋ ಸಾಧ್ಯತೆ ಇಲ್ಲ. ನಾವು ಬೇಕಾದ ನಮಗ ಬೈತಾರು ಅಂತ ಹೇಳಿ ಅಂದ್ರೂ ಅಡ್ಡಿ ಇಲ್ಲ, ಸ್ವಯಂ ನನ್ನ ಬಯಸ್ಕೋತೇನೋ ಅಂದ್ರೂ ಅಡ್ಡಿ ಇಲ್ಲ. ಆದ್ರೆ ಅಜ್ಞಾನ ಅವಸ್ಥೆಯೊಳಗ ಈ ಮಾತ ತಿಳಿದು ಬರೋ ಸಾಧ್ಯತೆ ಇಲ್ಲ. ಯಾವಾಗ ತಿಳಿದ ಬರ್ತೈತಿ ಆಗ ಅಜ್ಞಾನ ಉಳಿದೇ ಇರುವುದಿಲ್ಲ. ಯಾವಾಗ ತಿಳಿಯುತ್ತದೆಯೋ ಆಗ ಅಜ್ಞಾನ ಉಳಿದಿಲ್ಲ. ಆದ್ರೆ ನಮ್ದು ಪ್ರಕ್ರಿಯೆ ಏನ್ ನಡೀತಾ ಇದೆ ಈಗ, ನಮ್ಮ ಪ್ರಕ್ರಿಯೆ ನೀವು ಹೇಳಿದ್ದೆ ಸತ್ಯ, ಅವ್ರು ಹೇಳಿದ್ದೆ ಸತ್ಯ, ನೀವು ಹೇಳಿದ ಸತ್ಯ ಇಲ್ಲೇ ಬಿಟ್ಟು ಹೋಗಿ, ಅವ್ರು ಹೇಳಿದ ಅದು ಸತ್ಯ, ಇನ್ನು ಮೂರನೇ ಕಡೆ ಹೋದ ನಂತರ ಅದನ್ನ ಅಲ್ಲೇ ಬಿಟ್ಟು ಅದು ಸತ್ಯ. ವರ್ತಮಾನ ಕಾಲದೊಳಗ ತಾತ್ಕಾಲಿಕವಾಗಿ ಯಾವ್ದು ನಮಗ ಅನುಭವ ಬರ್ತಿದೆಯೋ ಅದಕ್ಕೆ ಸತ್ಯ ಅಂತ ಹೇಳಿ ನಾವು ಹಿಂದಿನ ತನಕ ಪರಾವಲಂಬಿ, ಕೇವಲ ಪರಾವಲಂಬಿ. ಸತ್ಯ ಎಲ್ಲಿದೆ? ಸತ್ಯ ನನ್ನ ಆತ್ಮನಿಗೆ ಯಾವಾಗ ಅಗ್ನಿ ಸ್ಪರ್ಶೆ ಮಾಡ್ತೇವೆ, ಸುಡುತ್ತಿದೆ ಅಂತ ಹೇಳಿ ನಮಗ ಒಂದು ಸ್ಪರ್ಶನೇಂದ್ರಿಯದ ಮೂಲಕ ಜ್ಞಾನ ಆಗ್ತಿದೆಯೋ
ಆಗ ಆ ಜೀವ ಅಗ್ನಿ ಇದು ನೇಮದಿಂದ ಸುಟ್ಟಿದೆ ಅನ್ನುವ ಮಾತನ್ನ ಮರಣದ ಸಮಯ ತನಕ ಯಾವಾಗೂ ಮರೆತು ಹೋಗು. ಆದ್ರೆ ಅನುಭವರಹಿತ ಯಾವ ಜ್ಞಾನ ಇದೆಯೋ, ನಮ್ಮ ಜ್ಞಾನ ಅನಾದಿ ಕಾಲದಿಂದ ಹಿಂದಿನ ತನಕ ಅನುಭವರಹಿತ. ಮತ್ತೆ ನಾವು ಇದನ್ನೇ ಹೇಳವ್ರಿ, ಧ್ಯಾನ ಮಾಡೋ ಪದ್ಧತಿನೇ ಹೇಳವ್ರಿ, ಧರ್ಮ ಮಾಡೋ ಪದ್ಧತಿನೇ ಹೇಳವ್ರಿ, ಸಾಮಾಜಿಕ ಮಾಡೋ ಪದ್ಧತಿನೇ ಹೇಳವ್ರಿ. ವಿನಃ ಸ್ವಯಂನ ಧ್ಯಾನಿ, ಸ್ವಯಂನ ಸಾಮಾಯಿಕಿ, ಸ್ವಯಂನ ಸಮ್ಯಕ್ ಸ್ವರೂಪಿ ಇದು ಆಗೂ ಕಾರ್ಯ ನಮ್ಮಿಂದ ಆಗೂ ಸಾಧ್ಯ. ಅದರ ಸಲುವಾಗಿ ಆಚಾರ್ಯ ಭಗವಂತರ ಇಲ್ಲಿ ಪ್ರಾಕ್ಟಿಕಲ್ ರೂಪದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಏನ್ ತಿಳಿಸಿಕೊಡ್ತಾ ಇದ್ದಾರೆ? ಇದು ನಿನಗ ಈಗ ವಿಕಲ್ಪದೊಳಗ ಕ್ಷಯೋಪಶಮ ಜ್ಞಾನದೊಳಗ ವಿಕಲ್ಪ ಪೂರ್ವಕ ಒಂದು ಸಮಯ ನಿರ್ಣಯ ಆಗಿತ್ತು, ಸ್ವೀಕಾರ ಆಗಿತ್ತು. ಅಂದ್ರೆ ಪ್ರಭು ಇದರಲ್ಲಿ ಭೇದ, ಇದರಲ್ಲೇ ಭೇದ ಜ್ಞಾನ, ವಿಚಾರ ಅಖಂಡ ನಿನ್ನಲ್ಲಿ ಉಳಿದು ಇದು ಸತ್ಯೋ ಅಸತ್ಯ, ಇದು ಸತ್ಯೋ ಅಸತ್ಯ. ಮಂದಿರದೊಳಗೇನು ಭಗವಂತ ಅದಾರು, ಅವ್ರು ಭಗವಂತ ದೇವರು ಅದಾರು. ಯಾರು ಹೇಳ್ತಾರೆ? ಹೊಸಲ ಪ್ರಶ್ನೆ ಉಪಸ್ಥಿತಿ ಮಾಡಿತ್ತು, ಅವ್ರು ದೇವರದಾರ. ನನ್ನ ಜ್ಞಾನದ ಪರ್ಯಾಯ ಅವರನ್ನ ದೇವರಂತ ಹೇಳಿ ನಂಬುತ್ತಿದೆ ಅಂತ ಹೇಳ್ತಿದೆ ಅಂದ್ರೆ ನನ್ನ ಜ್ಞಾನದ ಪರ್ಯಾಯ ಒಳಗಿಂದ ಉತ್ಪನ್ನ ಆಗಿ ಬರ್ತಾ ಇದೆ. ಹಾಗಾದ್ರೆ ಅವ್ರು ದೇವರು ಹೇಗೆ? ಯಾರು ಹೇಳಬೇಕು? ಕೇವಲ ಅಜ್ಞಾನದ ಸಾಮ್ರಾಜ್ಯ. ಯಾರು ಹೇಳ? ಯಾರು ಹೇಳಲಿಕ್ಕೆ ಅದಕ್ಕೆ? ಇನ್ನೊಬ್ಬ ಅಜ್ಞಾನ ಮನುಷ್ಯಗ ಅವ್ರ ದೇವರು ಇದ್ದಾನೆ ಅಂತ ಹೇಳಿ ಯಾರು ಹೇಳಿದ್ರು? ಈ ಪ್ರಕಾರ ನಮಗ ಪ್ರತ್ಯಕ್ಷ ಅನುಭೂತಿ ಇಲ್ಲ. ಇದರ ಸಲುವಾಗಿ ಮೋಕ್ಷ ಮಾರ್ಗ ಪ್ರಕಾಶಿಕದೊಳಗ ಇಂದಿನ ಈಗ 200 ವರ್ಷದ ಮೊದಲ, 250 ವರ್ಷದ ಮೊದಲ ಅಥವಾ 300 ವರ್ಷದ ಮೊದಲ ಆಗಿನ ಜನರ ಜ್ಞಾನದ ಪಾತಳಿ ಏನಿತ್ತು ಅದನ್ನ ಅರ್ಥ ಮಾಡ್ಕೊಂಡ ಗೌಡರ ಮನಲಿ ಮೋಕ್ಷ ಮಾರ್ಗ ಪ್ರಕಾಶದ ಮೊದಲನೇ ಅಧ್ಯಾಯದ ಮೊದಲನೇ ವಾಕ್ಯದೊಳಗನ ಹೇಳ್ತಾರು, ಅರ್ಹಂತರ ಸ್ವರೂಪದ ವಿಚಾರ ಮಾಡುತ್ತಾರೆ, ಅರ್ಹಂತರ ಸ್ವರೂಪದ ವಿಶ್ವಾಸ ಮಾಡುತ್ತಾರೆ, ಅರ್ಹಂತರ ಸ್ವರೂಪದ ಶ್ರದ್ಧೆ ಮಾಡುತ್ತಾರೆ. ಇದೇ ನೋಡ್ರಿ, ಅರ್ಹಂತರ ಸ್ವರೂಪದ ವಿಚಾರ ಮಾಡುತ್ತಾರೆ. ಯಾರ್? ಸ್ವಯಂ ನಾನ್. ಇಂದ್ರ ಹೇಳಿದ್ರೆ ಇಂದ್ರ ತನ್ನ ಅನುಭವದಿಂದ ಹೇಳಿದ್ರು. ಜ್ಞಾನಿ ಪುರುಷ ಹೇಳ್ರೆ, ಗಣಧರ ಭಗವಂತ ಹೇಳ್ರೆ ತನ್ನ ಅನುಭವದಿಂದ ಹೇಳಿರ್ಬೋದು. ಆದ್ರೆ ನನ್ನ ಅನುಭವ, ನಾನು ಇವರನ್ನ ದೇವರಂತ ಹೇಳಿ ಅಗ್ನಿ ಸುಡ್ತೇನೆ ಅಂತ ಹೇಳಿ ಜಗತ್ತೆಲ್ಲ ಹೇಳ್ಬಹುದು. ಅದನ್ನ ನಾನ್ ನೋಡ್ಬೇಕಲ್ಲ ಮುಕ್ತಿ. ಸರ್ಪ ದಂಶ ಮಾಡಿದ್ರೆ ಸಾಹಿತ್ಯ ಅಂತ ಹೇಳಿ ನಾವು ಸರ್ಪ ದಂಶ ಮಾಡ್ಕೊಂಡು ನೋಡೋದಿಲ್ಲೇನ್ರಿ? ಪ್ರಯೋಗ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಇದು ನಮಗೂ ವಿವೇಕ ಬೇಕು. ಅಗ್ನಿ ಸ್ಪರ್ಶೆ ಮಾಡ್ಕೊಂಡ ಅಗ್ನಿ ನಿರ್ಣಯ ಮಾಡ್ತೈತಿ, ಜಲದ ಸ್ಪರ್ಶೆ ಮಾಡ್ಕೊಂಡ ಜಲದ ನಿರ್ಣಯ ಮಾಡ್ತೈತಿ. ಸರಿ, ಅದೇ ಪ್ರಕಾರ ಮಂದಿರದೊಳಗಿನ ಸ್ಥಾಪನಾ ಭಗವಂತ ಇರ್ಲಿ ಅಥವಾ ಎದುರಿಗೆ ಸಮೋಚರಣದೊಳಗೆ ವಿರಾಜಮಾನ ಇರುವಂತಹ ಕೇವಲಿ ಭಗವಂತರು ಇರ್ಲಿ, ಅವ್ರು ದೇವರದಾರು, ನನಗೆ ನಮಸ್ಕಾರ ಮಾಡ್ಲಿಕ್ಕೆ ಯೋಗ್ಯದಾರು. ಇದು ಯಾರು ನಿರ್ಣಯ ಮಾಡಿ? ಈ ನಿರ್ಣಯದ ಸಲುವಾಗಿನ ಅರ್ಹಂತರ ಸ್ವರೂಪದ ವಿಚಾರ ಮಾಡುತ್ತಾರೆ, ಸಿದ್ಧರ ಸ್ವರೂಪದ ಧ್ಯಾನ ಮಾಡುತ್ತಾರೆ, ಆಚಾರ್ಯ ಉಪಾಧ್ಯಾಯ ಸಾಧು ಸ್ವರೂಪದ ಅವಲೋಕನ ಮಾಡುತ್ತಾರೆ. ವಿಚಾರ ಮಾಡಲಿಲ್ಲ, ಪ್ರತ್ಯಕ್ಷ ನೋಡ್ತಾರೆ, ಗಮನ ಇಟ್ಟ ಪ್ರತಿಯೊಂದು ಅವರ ಕ್ರೆ, ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಆಚಾರ ಲಕ್ಷ್ಯ ಕೊಟ್ಟು ನೋಡ್ತಾರೆ. ಮತ್ತು ಮುನಿ ಭಗವಂತನ ಸ್ವರೂಪ ನೋಡ್ತಾರೆ ಆಗಮದೊಳಗೆ. ಹಾಗಾದ್ರೆ ಇವ್ ಮುನಿ ಇದ್ದಾನೋ ಅಥವಾ ಇಲ್ಲೋ ನಿರ್ಣಯ ಮಾಡ್ತಾರ್ರಿ. ಅವರ ನಿರ್ಣಯ ಮಾಡೋದ ದ್ವೇಷ ಭಾವನಾದಿಂದಿಲ್ಲ. ನಾನು ಅವರನ್ನ ಗುರು ಅಂತ ಹೇಳಿ ನಂಬಬೇಕಾದ್ರೆ, ನನ್ನಲ್ಲಿ ದೇವಶಾಸ್ತ್ರ ಗುರುಗಳ ಕುರಿತು ಪ್ರಾರಂಭದೊಳಗೆ ಶ್ರದ್ಧೆ ಆಗ್ಬೇಕಾದ್ರೆ ನಿರ್ಣಯ ರಹಿತ ಶ್ರದ್ಧೆ, ನಿರ್ಣಯ ರಹಿತ ಕಾರ್ಯ, ನಿರ್ಣಯ ರಹಿತ ವ್ಯವಹಾರ, ಇದು ವ್ಯವಹಾರದ ಆಕಾಶ. ಇದರಿಂದ ಧರ್ಮದ ಪ್ರಾಪ್ತಿ ಎಂದೂ ಯಾವ ಕಾಲದೊಳಗೆ ನಮ್ಮಲ್ಲೇ ಉತ್ಪನ್ನ ಆಗುವ ಸಾಧ್ಯತಾನೇ ಇಲ್ಲ. ಅದಕ್ಕೆ ಸ್ವಯಂ ನಾವು ನಿದರ್ಶನಗಳು. ನಮ್ಮ ಎದುರಿಗೆ ಅನಂತ ಚೋರೀಶಿಯಾಗಿ ಹೋಗಿದ್ದಾರೆ. ಅವರ ಜೊತೆ ಇದ್ದವ್ರು ನಾವೆಲ್ಲ ಇದ್ದೇವೆ, ಬಹದ್ದೂರು. ನಮಗೆ ಕಲ್ಯಾಣ ಆಗ್ತದೆ. ಕಾರಣ ಒಂದೇ ಇದೆ, ನಾವ ಪರೀಕ್ಷೆ ಮಾಡಲಿಲ್ಲ. ಪರೀಕ್ಷೆ ಮಾಡದ ವಿನಃ
ಭೇದ ಜ್ಞಾನ ಮಾಡದ ವಿನಃ ನಮಗೆ ಧರ್ಮದ ಪ್ರಾಪ್ತಿ ಯಾವ ಕಾಲದೊಳಗೂ ಆಗೋ ಸಾಧ್ಯತೆ ಇಲ್ಲ. ಅದರ ಸಲುವಾಗಿ ನಾನ್ ಚಪಾತಿ ಮಾಡ್ತೇನೇನ್ರಿ, ನಾನು ಭಗವಂತರ ಪೂಜೆ ಮಾಡ್ತೇನೇನ್ರಿ, ಇದರದ ನಿರ್ಣಯ ಯಾವಾಗ ಆಗೋದ್ರಿ? ಇದರ ನಿರ್ಣಯ ಆಗೋದ ಒಂದು ಸಮಯದ ಪರಿಣಾಮ ಶ್ರದ್ಧಾ ಗುಣಕ್ಕೆ ಸಮರ್ಪಿತ ಆದ ನಂತರ ಇದರದ್ದು ನಿರ್ಣಯ ಅದು. ಇಲ್ಲ ಅಲ್ಲಿ ತನಕ ವಿಶ್ವಾಸ ಮಾಡೋದ ಅಂಧವಿಶ್ವಾಸ ಇಲ್ಲ. ಅಂಧವಿಶ್ವಾಸ ಇಲ್ಲ. ಈ ವಿಶ್ವಾಸ ಎಲ್ಲ ಏನಿದಾವು 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಬರುವ ವಿಶ್ವಾಸ, ಇವು ಪ್ರಾಮಾಣಿಕ ವಿಶ್ವಾಸ ಅಲ್ಲವೇ ಅಲ್ಲ. ಪ್ರಮಾಣ ಜ್ಞಾನ ಮತ್ತು ನಯ ಜ್ಞಾನ 2 ಮಾತು ಹೇಳ್ತಾರ್ರಿ ಆಗಮದೊಳಗ. ಪ್ರಮಾಣ ಜ್ಞಾನ ವಸ್ತುವಿನ ಪೂರ್ಣ ಸ್ವರೂಪದ ಪಕ್ಷಿ ಅಲ್ಲಿ ತನಕ ಆಗುದಿಲ್ಲ, ಅಲ್ಲಿ ತನಕ ನಿಮ್ಮಲ್ಲಿ 1000 ನಯ ಎಲ್ಲ ನಿಷ್ಫಲ. 1000 ನಯ ಇರ್ತದೆ. ವಸ್ತುವಿನ ಪರಿಪೂರ್ಣ ಸ್ವರೂಪದ ಪರಿಚಯ ಇಲ್ಲಲ್ಲ. ಅದರ ಸಲುವಾಗಿ ಈಗ ಅರ್ಹಂತರ ಸ್ವರೂಪದ ಪರಿಚಯ, ದೇವರ ಸ್ವರೂಪದ ಪರಿಚಯ. ದೇವಗ್ರಹೆ 18 ದೋಷಗಳಿಂದ ರಹಿತ. 18 ದೋಷದೊಳಗೆ ಮೊದಲನೇ ದೋಷ ಕ್ಷುಧಾ. ಏನ್ ಜೈನಾಚಾರ್ಯ ಎಂಥ ಅದ್ಭುತ ಮಾತು ಹೇಳ್ತಾರೆ. ಊಟ ಇಲ್ಲದ ಎಷ್ಟು ಚಡಪಡಿಸ್ತೇವ್ರಿ ನಾವ್ರಿ. ಮತ್ತ ವೃಷಭದೇವ ಭಗವಂತರ ಕೇವಲ ಜ್ಞಾನ ಆದ ನಂತರ 1000 ವರ್ಷ ಕಡಿಮೆ 1,00,000 ಪೂರ್ವ ವರ್ಷ ತನಕ ನಿರಾಹಾರಿಯಾಗಿ ಉಳಿದದ್ದು. ಕೇವಲ ಜ್ಞಾನ ಆದ ನಂತರ 83 ಲಕ್ಷ ಪೂರ್ವಾಯುಷ್ಯ ಕಳೆದ ನಂತರ ವೈರಾಗ್ಯ ಆಯ್ತು. 1,000 ವರ್ಷ ತನಕ ತಪಶ್ಚರ್ಯ ಮಾಡಿರು, ಕೇವಲ ಜ್ಞಾನದ ಪ್ರಾಪ್ತಿ ಆಯ್ತು. ಆ ನಂತರ 84 ಲಕ್ಷ ಪೂರ್ವಾಯುಷ್ಯ ಮುಗಿಬೇಕಾದ್ರೆ 1,000 ವರ್ಷ ಕಡಿಮೆ 1,00,000 ಪೂರ್ವ ನಿರಾಹಾರಿಯಾಗಿ ಉಳಿದಿಲ್ಲ. ಇದು ನಾವು ನೋಡ್ಲಿಲ್ಲ. ಇದು ಹೇಗೆ ಉಳಿದದ್ದು? ನಾವು ಮೊದಲನೇದು ಕ್ಷುಧಾರು. ಈ ಪ್ರಕಾರ ನಾವು 18 ದೋಷಗಳ ಭಟ್ಟಿಯೊಳಗ ಆ ಭಗವಂತರನ್ನ ಹಾಕಿದ ನಂತರ ಆ ಭಗವಂತರದ ನಿರ್ಣಯ ಆಗ್ತಿದೆ, ಈ ನೀನು ಭೀತರಾಗಬಹುದು. ಹೀಗಿರುವುದರಿಂದ ನಿನಗೆ ನನ್ನ ನಮಸ್ಕಾರ ಇರಲಿ. ಕೊನೆಗೆ ಹೇಳ್ತಾರೆ ಪಂಡಿತ್ ಟೋಡರ್ಮನ್, ನಾನ್ ನಮಸ್ಕಾರ ಮಾಡ್ತೇನೆ ಅಂತ ಹೇಳಲಿಲ್ಲ. ಯಾವುದೂ ಗ್ರಂಥ ಶಬ್ದಶಃ ಅರ್ಥ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಶಬ್ದದ ಭಾವ ನೋಡ್ಲಿಕ್ಕೆ ಹೋಗ್ಬೇಕು. ಸಂಸಾರಾವಸ್ಥೆಯ ತ್ಯಾಗ, ಗೃಹಸ್ಥಾವಸ್ಥೆಯ ತ್ಯಾಗ ಮಾಡಿ, ಮುನಿ ಧರ್ಮದ ಅಂಗೀಕಾರ ಮಾಡಿ, ಗೃಹಸ್ಥ ಅವಸ್ಥೆಯ ತ್ಯಾಗ ಮಾಡಿ. ಗೃಹಸ್ಥ ಅವಸ್ಥೆ ತ್ಯಾಗ ಮಾಡೋದು ಹೇಗ್ರಿ? ಮನಿ ಬಿಡೋದು ಗೃಹಸ್ಥ ಅವಸ್ಥಾ ಅಲ್ಲ. ಈ ಮಾತಿನ ವಿವೇಕ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಮೋಕ್ಷ ಮಾರ್ಗ ಹೋದ್ರೂ ಕೋಕಳೀತಿ, ಯಾವ ಗ್ರಂಥ ಹೋದ್ರೂ ಕೂಡ ನಮ್ಮ ಜೋಳಿಗೆ ಒಳಗೆ ಶಿರೋನ ನಮ್ಮ ಜೋಳಿಗೆ ಅನಾದಿ ಕಾಲದಿಂದ ಬರೀದಾಗಿ ಖಾಲಿ. ನಮ್ಮಲ್ಲಿ ವಿಚಾರದ ಪ್ರಕ್ರಿಯೆ, ಪರೀಕ್ಷೆ ಪ್ರಕ್ರಿಯೆ ಎಲ್ಲಿ ತನಕ ಆರಂಭ ಆಗುವುದಿಲ್ವೋ ಅಲ್ಲಿ ತನಕ ನಮಗ್ ವಸ್ತು ಸ್ವರೂಪದ ಯಥಾರ್ಥ ಪರಿಚಯ ಆಗುದಿಲ್ಲ. ಹಾಗಾದ್ರೆ ಚಪಾತಿ ನಾನು ಮಾಡ್ತೇನೆ ಅಂದ್ರಿ, ಇದ್ರದ್ದು ನಿರ್ಣಯ ಮಾಡ್ಬೇಕ್ರಿ. ಚಪಾತಿ ನಾ ಮಾಡ್ತೇನೋ ಅಥವಾ ತಾನ ಆಗ್ತಾ ಇದೆ. 20 ಮಂದಿಗೆ ಚಪಾತಿ ಲಡ್ಸಕ್ ಬೇಡ. ಈ ಭಾವ ಹೋಗ್ತಿದ್ರಿ, ನಿರ್ಣಯ ಆದ ನಂತರ ಹೋಗ್ತಿದ್ರಿ, ಅಲ್ಲಿ ತನಕ ಹೋಗುದಿರ್ತಿ. ಈ ಜೀವಕ್ಕ ತಾನು ಮಾಡು ಏನು ಅಹಂಕಾರ ಇದೆಯೋ, ಯಾವ ಅಹಂಕಾರ ಇದೆಯೋ ಆ ಅಹಂಕಾರದಿಂದ ಅನಂತ ಸಂಸಾರ ಇದೆ. ಪ್ರಭು ನೀನ್ ಮಾಡೋ ಸಾಧ್ಯತೆ ಇಲ್ಲ, ಮಾಡೋ ಇಚ್ಛೆ ಏನೈತಿ ಅದ ಅಹಂಕಾರ ಮಾಡುದು ಅಷ್ಟೇ. ಇದರಿಂದ ನಿನಗೆ ದುಃಖ ಆಗ್ತಾ ಇದೆ. ಸರಿ, ಅದೇ ಪ್ರಕಾರ ಮಂದಿರದೊಳಗೆ ಹೋಗಿ ಭಗವಂತರ ಪೂಜೆ ಮಾಡೋ ಸಾಧ್ಯತೆ ಇದೆ. ಆ ಪೂಜೆ ವ್ಯವಹಾರ ಐತೇನ್ರಿ? ಎಲ್ಲಿ ತನಕ ನಿಶ್ಚಯದ ಉತ್ಪತ್ತಿ ಆಗುದಿಲ್ಲ ಅಲ್ಲಿ ತನಕ ವ್ಯವಹಾರ ಜಾರಿ ಇಡುದು. ಅದಕ್ಕೆ ವ್ಯವಹಾರ ಯಾವ್ದಂತಾರ್ರಿ?
ವ್ಯವಹಾರದ ಆಭಾಸ ಏನಿದೆಯೋ ಅದಕ್ಕೆ ನಾವು ವ್ಯವಹಾರ ಅಂತೀವಿ. ನಾವು ಈ ಮಾತನ್ನ ನಂಬದೇ ಇದ್ರೆ ಯಾವಾಗಕ್ಕಿಂತ ಮಾತು ಅನಂತ ಕಾಲ ಕಳೆದ ನಂತರ ಕೇಳಲಿಕ್ಕೆ ಸಿಗಬಹುದು. ಇದರಲ್ಲಿ ಅನಾದಿ ಕಾಲದಿಂದ ಇಂದಿನ ತನಕ ಕೇಳಲಿಕ್ಕೆ ಸಿಕ್ಕೇ ಇಲ್ಲ, ಇದು ನಿಶ್ಚಿತ. ಸಿಕ್ಕಿದ್ರ ಅದರ ಸಲುವಾಗಿ ನಾವು ವಿಚಾರ ಮಾಡೋದು ಅನಿವಾರ್ಯ ಇರ್ತಾರೆ, ನೇಮದಿಂದ ವಿಚಾರ ಮಾಡ್ತಾ ಇದ್ದೀವಿ. ಆದ್ರೆ ಈ ವೇಳೆಯದೊಳಗ ಈ ಮಾತಿನ ಮೇಲೆ ಶ್ರದ್ಧೆ ಮಾಡ್ಲಿಲ್ಲ, ಇದು ಕಾಂಜಿ ಪಂಥಿಗೆ ಅಂತ ಹೇಳಿ ಜಗಡಿ ಬಿಟ್ರಿ ಅಂತಂದ್ರೆ ಅನಂತ ಕಾಲ ಕಳೆದರೇನು ಕೂಡ ಈ ಮಾತ ನಮ್ಮ ಕಿವಿಗೆ ಕೇಳಲಿಕ್ಕೆ ಯಾವಾಗೂ ಸಿಗೋ ಸಾಧ್ಯಲ್ಲ. ಇದು ನಿರ್ಣಯ ಇದ್ರು. ಯಾರು ಹೇಳೋ ಸಾಧ್ಯತೆ ಐತಿ? ನಿಮ್ಮ ಕಡೆಯಿಂದ ಬಯಸ್ಕೊಂಡು ಯಾರು ಹೇಳೋದು? ಪೆಟ್ರೋಲ್ ಗಾಡಿ ಓಡುವುದಿಲ್ಲ. ಪೆಟ್ರೋಲ್ದಿಂದ ಗಾಡಿ ಹೋಗ್ತಿದ್ರೆ ಪೆಟ್ರೋಲ್ ಈ ರೀತಿ ಗಾಡಿ ನಿಂತಿತ್ತು. ಈ ಮಾತ ಜಗತ್ತಿನೊಳಗ ಒಬ್ಬ ಜ್ಞಾನಿ ಪುರುಷನ ನಂಬೋ ಸಾಧ್ಯತೆ ಇದೆ, ವಿನಃ ಯಾರೂ ನಂಬೋ ಸಾಧ್ಯತೆ ಇಲ್ಲ. ಪೆಟ್ರೋಲ್ದಿಂದ ಗಾಡಿ ಹೋಗ್ತಿದ್ರೆ ಹಾಗಾದ್ರೆ ಆ ಟ್ಯಾಂಕು ಓಡ್ಬೇಕ್ರಿ. ಏನಿದೆ? ವಸ್ತು ತನ್ನ ಕ್ರಿಯಾವತಿ ಶಕ್ತಿ. ನಾವು ಆರಾಮ್ ತೆಗೆದು ನೋಡ್ಲಿಲ್ಲ, ಜ್ಞಾನ ಮಾಡ್ಕೊಳ್ಲಿಲ್ಲ, ಮತ್ತೆ ಪರಿಚಯ ಆಗೋದ್ರಿ. ಹೋಗಿ ಬಂದೆವು, ಶಿಬಿರಕ್ಕೆ ಹೋಗಿ ಬಂದೆವು, ಧನ್ಯದ ಆಯ್ತು. ಮಂದಿರಕ್ಕೆ ಹೋಗಿ ಬಂದೆವು, ಧನ್ಯದ ಆಯ್ತು. ದೇವ ಪೂಜಾ, ಗುರು ಉಪಾಸನೆ, ಸ್ವಾಧ್ಯಾಯ. ಗುರು ಇಲ್ಲ, ಅದನ್ನ ಗುರುದು ಉಪಾಸನೆ ಚಿಂತನೆ ಮಾಡೋದ, ಸ್ವಾಧ್ಯಾಯ ಮಾಡೋದ. ಸ್ವಾಧ್ಯಾಯ, ದೇವ ಪೂಜಾ, ಗುರು ಉಪಾಸನೆ, ಸ್ವಾಧ್ಯಾಯ, ಇದರದ ಪ್ರಕ್ರಿಯೆ ಅರ್ಥ ಏನಿದೆ? ಇದು ನಾವು ವಿಚಾರ ಮಾಡ್ಲಿಲ್ರಿ, ವ್ಯವಹಾರ ಮಾಡಿದ್ವಿ. ವ್ಯವಹಾರದ ಆಭಾಸ ಮಾಡಿ ವ್ಯವಹಾರ ಮಾಡಿದ್ವಿ ಅಂತೀವ್ರಿ. ವ್ಯವಹಾರದ ಆಭಾಸ. ಸ್ವಪ್ನದೊಳಗ ರಾಜಕನ್ಯೆ ಜೊತೆ ಮದುವೆ ಆಗಿತ್ತು ನನ್ನ. ಮತ್ತೆ ಪುನಃ ಒಂದು ಮಾರನೇ ದಿವಸ ಕನ್ಯೆ ನೋಡ್ಕೋಬೇಕಿತ್ತು, ನಿಂತ ಮದುವೆ ಆಗಿದೆ. ಹೀಗ ಆಗ್ಬೋದೇನ್ರಿ? ವಾಸ್ತವಿಕವಾಗಿ ವ್ಯವಹಾರ ಯಾವ್ದಕ್ಕಂತಾರು, ನಿಶ್ಚಯ ಯಾವ್ದಕ್ಕಂತಾರು, ಇದರದ ಪರಿಚಯ ನಮಗ ಆಗೋದ ಅನಿವಾರ್ಯ ಇದೆ ರೀ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರು? ಚಪಾತಿ ನಾ ಮಾಡೋ ಸಾಧ್ಯತಾ ಇದೆ ಏನ್ರಿ? ಮಂದಿರದೊಳಗೆ ಹೋಗಿ ವ್ಯವಹಾರದಿಂದ ದರ್ಶನ ಮಾಡಿ ಬಂದನೆ, ವ್ಯವಹಾರದಿಂದ ಪೂಜೆ ಮಾಡಿ ಬಂದ. ಎಲ್ಲಿ ತನಕ ನನ್ನಲ್ಲಿ ನಿಶ್ಚಯದ ಉತ್ಪತ್ತಿ ಆಗುದಿಲ್ಲ, ಅಲ್ಲಿ ತನಕ ಈ ವ್ಯವಹಾರ ಆಭಾಸ ಬಿಡೋದಿಲ್ಲ. ಆದ್ರೆ ಇದು ವ್ಯವಹಾರದ ಆಭಾಸ ಇದೆ, ಇದು ಜ್ಞಾನ ಬೇಕು. ಇದು ವ್ಯವಹಾರ ಇದೆ, ಈ ಜ್ಞಾನ ಇತ್ತು ಅಂತಂದ್ರೆ ನಮ್ಮಲ್ಲೇ ವಾಸ್ತವಿಕ ವ್ಯವಹಾರದ ಉಪಲಬ್ಧಿ ಎಂದೂ ಆಗೋ ಸಾಧ್ಯತೆ ಇಲ್ಲ. ಇದು ವ್ಯವಹಾರದ ಆಭಾಸ ಇದೆ. ಇದೇ ಕಾರ್ಯದಿಂದ, ಇದೇ ಪ್ರಕ್ರಿಯೆಯಿಂದ ನಾವು ಮುಂದುವರಿದು ಹೋದ್ರನ ನಮಗ ನಿಜವಾದ ವ್ಯವಹಾರ ನಿಶ್ಚಯದ ಮೂಲಕ ಯಾವ್ದು ವ್ಯವಹಾರ ಬರ್ತಿದೆ ಆ ವ್ಯವಹಾರದ ಉತ್ಪತ್ತಿ ಆಗುವುದಿದೆ, ಇಲ್ದಿದ್ರೆ ಆಗುದಿಲ್ಲ. ಈ ಪ್ರಕಾರ ಮಂದಿರಕ್ಕೆ ಹೋಗೋದ, ಸ್ವಾಧ್ಯಾಯ ಮಾಡೋದ, ಪೂಜೆ ಮಾಡೋದ, ಆದ್ರೆ ಅದರಿಂದ ಧರ್ಮ ಆಯ್ತು ಈ ಮಾತು ಬಂತು ಅಂತಂದ್ರೆ ಮತ್ತೆ ಅನಂತ ಸಂಸಾರ ಆಗುದು. ಇದರಿಂದ ಏನ್ ನಿರ್ಣಯ ಆಗ್ತಿದ್ರಿ? ಪೂಜೆ ಮಾಡುವುದರಿಂದ ವ್ಯವಹಾರ ಅಂದ್ರೆ ರಾಗಕ್ಕ ಶುಭಕ್ಕ ಧರ್ಮ ಅಂತೀವಿ. ಅನಾದಿ ಕಾಲದಿಂದ ನಾವು ಮೋಸ ಹೋಗ್ತಾ ಇರೋದ ಒಂದು ರಾಗದೊಳಗೆ, ಒಂದು ಶುಭದೊಳಗೆ. ಶುಭಕ್ಕ ಧರ್ಮ ಅಂತೀವಿ. ಪ್ರವಚನ ಸಾರದ 77ನೇ ಗಾಥಾ ತೆಗೆದು ನೋಡೋದ್ರೆ ಅಧಿಕಾಲದ ಸರ್ವಜ್ಞದಾರ್ರಿ ಅವ್ರಿ. ಪ್ರವಚನ ಸಾರದ ಸತ್ಯ 10 ನಂಬರ್ ಗಾಥಾ ನೋಡೋದ, ಪುಣ್ಯ ಪಾಪ ಶುಭ ಅಶುಭದ ಕಥನ ಮಾಡ್ತಾರ್ರಿ. ಅದರದ್ದು ಎಲ್ಲಾ ತಗೊಂಡು ಪೂಜಾ ಇದ ಯೋಗೀಂದ್ರ ದೇವರ ಅದೆಲ್ಲ ತನ್ನ ಕಿಸೆದೊಳಗೆ ಹಾಕೊಂಡಿದ್ದಾರೆ. ಆದ್ರೆ ಅಲ್ಲಿಂದ ಎಲ್ಲ ತಗೊಂಡು ಬಂದು, ಆದ್ರೆ ಮೂಲ ಮಾದೆಲ್ಲ ನಮ್ಮ ಕದಿಕಾಲ ಸರ್ವಜ್ಞ ಕುಂದು ಭಗವಂತ ಇರ್ತಾನೆ. ಇಂಥ ಅನೇಕ 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 ವಸ್ತುಗಳನ್ನ ಈ ಲೋಕಕ್ಕೆ ಪ್ರದಾನ ಮಾಡಿದಾರು. ಅವರ ಸಲುವಾಗಿ ನಮಗೆ ಏನು ಎಂದೂ ಶರಣ ಭಾವನ ಇಲ್ಲ, ಪೂಜ್ಯ ಭಾವನ ಇಲ್ಲ, ಅವರ ಮಾತಿನ ಮೇಲೆ ವಿಶ್ವಾಸ ಇಲ್ಲ. ಸಂಯತ್ತ ವಿಹತ್ತಮ, ಆ ನಿನ್ನ ಏಕತ್ವ ವಿಭಕ್ತನಾದ ಆತ್ಮನನ್ನ ನಿನ್ನ ಆತ್ಮನ ವೈಭವದಿಂದ ತೋರಿಸ್ಕೊಡ್ತೇನೆ. ಹೇಗ? ನನ್ನ ಏಕತ್ವ ವಿಭಕ್ತನಾದಂತ ಆತ್ಮನನ್ನ ನನ್ನ ಆತ್ಮನ ವೈಭವದಿಂದ ನನ್ನ ಅಂಗಡಿಯೊಳಗೆ ಇಟ್ಟು ನಿನಗೆ ತೋರಿಸಿಕೊಂಡು. ಈ ಧೈರ್ಯ ಲೋಕದೊಳಗೆ ಯಾರಿಗಿದೆ ರೀ? ಯಾವ ಅನುಭೂತಿಯ ಬಲದಿಂದ ಹೇಳ್ತಾ ಇದ್ದಾರೆ?
ಇಂಥ ಸರ್ವಜ್ಞ ಪ್ರಭು ಸದೃಶಿ ಕುಂದರ ಮಾತನ್ನ ನಾವು ತೆಗೆದು ಹಾಕಿದೆವು. ಸಮಯ ಸಾರ್ ಓದಬಾರ್ದ್ರಿ. ಅನಂತ ಸಂಸಾರಿ ಜೀವನ ಈ ಮಾತನ್ನ ನಂಬೋಸ್ತಾಗ್ತೇವೆ. ಯಾವ ಸಮಯ ಸಾರ್ ಓದಬಾರ್ದು ಅನ್ನೋ ಮಾತು ಕೇಳ್ತಾನು, ಸಮಯ ಸಾರ್ ಮನೆಯೊಳಗಿಂದ ಪ್ರದಾನ ಮಾಡ್ತಾನೆ ಇನ್ನೊಬ್ಬರಿಗೆ, ಆ ಜೀವ ನೇಮದಿಂದ ಅನಂತ ಸಂಸಾರಿ ಜೀವನ. ಇದಕ್ಕಿಂತ ಹೆಚ್ಚಿನ ಮಾತು ಯಾವುದೂ ಇಲ್ಲ. ಅದರ ಸಲುವಾಗಿ ವಿಚಾರ ಮಾಡುವ ಮಾತು ಏನಿದೆ, ಈಗ ನಾನು ಚಪಾತಿ ಮಾಡ್ತೇನೆ, ನಾನು ವ್ಯವಹಾರದಿಂದ ದೇವರ ಪೂಜೆ ಮಾಡ್ತೇನೆ. ಇವು ಎರಡು ಮಾತಿನ ನಿರ್ಣಯ ಆದ ನಂತರ ಮುಂದಿನ ಸಲ ಬೆಂಕಿ ಪಟ್ಟಣದ ಬರೋದ, ಅದರ ಮುಂದಿನ ಸಲ ಮೋಡದಿಂದ ಸಿಡಿಲದ್ದು ಬರುವುದ. ಹೀಗೆಲ್ಲ ಬಂದ ನಂತರ ಆಮೇಲೆ ಮತಿಜ್ಞಾನದ ಉತ್ಪತ್ತಿದ ಮಾತು ಬರೋದ. ಮತಿಜ್ಞಾನದೊಳಗೆ ಮೊದಲನೇ ಜ್ಞಾನ ಅವಗ್ರಹ ಬರೋದ. ಈ ಅವಗ್ರಹದ ಮೂಲಕ ಧರ್ಮದ ಪ್ರಾಪ್ತಿ ಆಗ್ತೈತಿ, ಅಲ್ಲಿಂದನ ಧರ್ಮದ ಶುರುವಾತ ಆಗೋದಿಲ್ಲ. ಈ ಪ್ರಕಾರ ಕ್ರಮಬದ್ಧ ರೀತಿಯಿಂದ ನಾವು ಹೋಗುದಿಲ್ಲ ಅಂದ್ರೆ ನಮ್ಮಲ್ಲೇ ಧರ್ಮದ ಉತ್ಪತ್ತಿ ಯಾವಾಗೂ ಆಗೋ ಸಾಧ್ಯತೆ ಇಲ್ಲ. ಅದರ ಸಲುವಾಗಿ ಮಧ್ಯದೊಳಗೆ ಹೇಳಿದ್ದೈತಿ ಜೀವಾಸ್ತಿಕಾಯ ಮತ್ತು ಪುದ್ಗಲಾಸ್ತಿಕಾಯ. ಈ ಜೀವಾಸ್ತಿಕಾಯ ಮತ್ತು ಪುದ್ಗಲಾಸ್ತಿಕಾಯ ಪ್ರತಿಯೊಂದು ಪುದ್ಗಲ ಪರಮಾಣು ಅನಂತ ಅನಂತ ಪುದ್ಗಲ ಪರಮಾಣುಗಳಿದವು. ಪ್ರತಿಯೊಂದು ಪುದ್ಗಲ ಪರಮಾಣು ಪ್ರತಿ ಸಮಯಕ್ಕೆ ತನ್ನಲ್ಲೇ ಪರಿಣಾಮಶೀಲ. ಪ್ರತಿಯೊಂದು ಪರಮಾಣು ಪ್ರತಿ ಸಮಯಕ್ಕ ಅದರದ್ದು ಒಂದೊಂದು ಪರಿಣಾಮ ಆಗ್ತಾ ಇದೆ. ಆ ಒಂದೊಂದು ಪರಿಣಾಮ ಆಗುವಂತಹ ಸೂಕ್ಷ್ಮತರದ ಪರಮಾಣು ಇನ್ನೊಂದು ಪರಮಾಣುದೊಳಗೆ ಯಾವಾಗ ಕಾರ್ಯ ಮಾಡ್ತಿದೆ, ಯಾವಾಗ ವಿಘ್ನ ಒಡ್ಡುತ್ತಿದೆ, ತನ್ನ ಸಮಯದ ಪರಿಣಾಮವನ್ನು ಬಿಟ್ಟು. ನಾನು ನನ್ನ ಸಮಯದ ಪರಿಣಾಮವನ್ನ ಬಿಟ್ಟ ಚಪಾತಿ ಯಾವಾಗ ಮಾಡ್ತೇನ್ರಿ? ಈ ಮಾತಿನ ಕಡೆ ನಮ್ದು ಗಮನ ಹೋಗ್ಲಿಲ್ಲ. ಈ ಮಾತಿನ ಸಲುವಾಗಿ ನಾವು ಕೂಲಂಕುಷವಾಗಿ ವಿಚಾರ ಮಾಡ್ಲಿಲ್ಲ ಅಂದ್ರೆ ಜೀವಾಸ್ತಿಕಾಯ ಮತ್ತು ಪುದ್ಗಲಾಸ್ತಿಕಾಯದ ಯಥಾರ್ಥ ಸ್ವರೂಪ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ದು ಕಲ್ಯಾಣ ಆಗೋದ್ರಿ. ಕುಂದಾಚಾರ್ಯ 73 ಗಾಥಾ ತನಕ ಒಂದು ಜೀವಾಸ್ತಿಕಾಯದ ವರ್ಣನೆ ಮಾಡಿದಾರ್ರಿ. ಸಿದ್ಧರ ಸ್ವರೂಪದ ಒಂದೇ ಶಬ್ದದೊಳಗೆ ಸಿದ್ಧರ ಸ್ವರೂಪದ ವಿವೇಚನೆ ಮಾಡ್ರು. ಆದರೆ ಜೀವಾಸ್ತಿಕಾಯದ ವಿವೇಚನೆ 73 ಗಾಥಾ ತನಕ ಮಾಡಿದಾರ್ರಿ. 73 ಗಾಥಾ. ತತ್ವಾರ್ಥ ಸೂತ್ರದೊಳಗ ಜೀವ ದ್ರವ್ಯದ ವರ್ಣ, ಜೀವ ತತ್ವದ ವರ್ಣನೆ 4 ಅಧಿಕಾರ್ರಿ. 4 ಅಧಿಕಾರ ತನಕ ಜೀವ ತತ್ವದ ವರ್ಣನೆ ಮಾಡಿದಾರ್ರಿ. ಕುಂದಾಚಾರ್ಯ 73 ಗಾಥಾ ಒಂದು ಜೀವಾಸ್ತಿಕಾಯದ ಸಲುವಾಗಿ ಖರ್ಚು ಮಾಡಿದರು. ಇದರ ಪ್ರಜ್ಞೆ ನಮಗ್ ವಿವೇಕದೊಳಗೆ ಬರಬೇಕ್ರಿ. ಅದರಿಂದ ಆ ಜೀವಾಸ್ತಿಕಾಯದ ಸ್ವರೂಪೇನ ಪುದ್ಗಲಾಸ್ತಿಕಾಯದ ಸ್ವರೂಪೇನ ಇವೆರಡು ತಿಳಿದ ನಂತರ ಧರ್ಮ ಆಕಾಶ ಇವು ತರ್ತ ನಮಗ ಸ್ವಾಭಾವಿಕವಾಗಿ ಪರಿಚಯ ಆಗೋದಿದೆ. ಆದ್ರೆ ಮೊದಲನೇ ಮಾತ ಜೀವಾಸ್ತಿಕಾಯದ ಪರಿಚಯ ಆಗ್ಬೇಕು. ಜೀವಾಸ್ತಿಕಾಯದ ಪರಿಚಯ ಆಗುವ ಸಲುವಾಗಿ ಬಹಳಷ್ಟು ಹೇಳಿದ್ದೀತಿ. ಅದನ್ನ ಪುನರ್ ಅವಲೋಕನ ಮಾಡೋದಿಲ್ಲ ರೀ. ಪುನರ್ ಅವಲೋಕನ ಮಾಡೋದಿದ್ರೆ ತಾವು ತನ್ನ ಜ್ಞಾನ ಭಂಡಾರದೊಳಗೆ ಏನಾದ್ರೆ ತುಂಬಿಕೊಂಡಿದ್ರಿ ಅದನ್ನ ತೆಗೆದು ವಿಚಾರ ಮಾಡೋದ ಇರ್ತದೆ. ಕ್ಯಾಸೆಟ್ ಇದ್ರೆ ಕ್ಯಾಸೆಟ್ ಮೂಲಕ ತಿಳ್ಕೊಳ್ಳೋದೆ. ಹೀಗೆ ತಿಳ್ಕೊಂಡಂತ ಯಾರು ಈ ಮನುಷ್ಯ ಪರ್ಯಾಯದೊಳಗ ಸಮ್ಯಕ್ ದರ್ಶನವನ್ನ ಪ್ರಾಪ್ತ ಮಾಡ್ಕೊಳ್ಳೋದಿದೆ, ನಿಜವಾಗಿ ಸಂಸಾರವನ್ನ ಸೀಮಿತ ಮಾಡೋದಿದೆ, ಅವರ ಇಲ್ಲಿ ಏನ ಕಥೆ ನಡೀತಿದೆ ಆ ಪ್ರಕಾರ ಸ್ವಯಂ ಪ್ರಾಕ್ಟಿಕಲ್ ಮಾಡೋದು ಅನಿವಾರ್ಯ. ಲೆಕ್ಚರರ್ ಕಾಲೇಜದೊಳಗೆ ಹೇಳ್ತಾನ್ರಿ 45 ನಿಮಿಷ ತಂದ ಲೆಕ್ಚರ್ ಕೊಟ್ಟು ಹೋಗ್ತಾನ್ರಿ. ಅವ್ ಯಾವ ಹುಡುಗ ಎಷ್ಟು ಗ್ರಹಣ ಮಾಡಿದ ಇದು ಅವ್ನು ನೋಡುವ ಅವಶ್ಯಕತೆ ಇದೆ. ಅವ್ನು ಗೌರ್ಮೆಂಟ್ ಪಗಾರ ಕೊಡ್ತಿದ್ದಲ್ಲ ಅದರೊಳಗೆ ಅವ್ನು ತೃಪ್ತಿ ಇದ್ದಾರೆ. ಅದೇ ಪ್ರಕಾರ ನನಗೂ ಕೂಡ ನೀವು ಎಷ್ಟು ಗ್ರಹಣ ಮಾಡಿರಿ ನೋಡುವ ಅವಶ್ಯಕತೆ ಇಲ್ಲ. ನನ್ನ ಚಿಂತನ ಮನನದಿಂದ ನನಗೇನ ಲಾಭ ಆಗ್ತಾ ಇದೆ ಅದು ಸ್ವಯಂ ನನಗೆ ಪರಿಚಯ ಇದೆ. ಲಾಭ ಸ್ವಯಂ ತನಗ ಮಾಡ್ಕೊಳ್ಳೋದಿತ್ತು ಅಂದ್ರೆ ಪ್ರತಿಯೊಂದು ಶಬ್ದದ ಸಲುವಾಗಿ ತಾವ ಗಮನ ಇಟ್ಟ ಅದರದ ಚಿಂತನವನ್ನು ಮಾಡಿ ಅದರದ ಭೇದ ಜ್ಞಾನ ಮಾಡಿದ ನಂತರ ಮೂಲ ವಸ್ತು ನಮ್ಮ ಕೈಗೆ ಬರೋದಿದೆ. ಅದರ ಸಲುವಾಗಿ ಈಗ ನಿರ್ಣಯ, ನಾನು ವ್ಯವಹಾರದಿಂದ ಧರ್ಮ ಮಾಡ್ತೇನೆ, ನಾನು ಮನೆಯೊಳಗ ಚಪಾತಿ ಮಾಡ್ತೇನೆ. 2 ಮಾತಿನ ನಿರ್ಣಯ 1 ವಾರ ತನಕ ಮಾಡೋದಿದೆ.
ನಾಳೆ ಮಾಡೋದಿಲ್ಲ, ಇನ್ನೊಂದು 10 ನಿಮಿಷ ಹೇಳೋದೈತಿ, ಈ ಮಾತನ್ನು ಇಲ್ಲ. ಒಂದು ವಾರ ತನಕ ನಿರ್ಣಯ ಮಾಡಿ ಆ ನಿರ್ಣಯದ ಸ್ವೀಕಾರ ತಮ್ಮಲ್ಲೇ ಆಗ್ಬೇಕು. ಆ ನಂತರ ಎರಡನೇದ್ದು ಕಡ್ಡಿ ಪೆಟ್ಟಿಗೆ ಬರೋದು.